ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಹಗರಿಬೊಮ್ಮನಹಳ್ಳಿಯ ಶ್ರೀ ಈಶ್ವರ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಯರಿಸ್ವಾಮಿಯವರಿಗೆ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಯರಿಸ್ವಾಮಿಯವರಿಗೆ ನುಡಿನಮನವನ್ನು ಸಲ್ಲಿಸಿದರು, ಅವರೊಂದಿಗಿನ ನೆನಪುಗಳನ್ನು ಕಳೆದರು. ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅನೇಕ ಅತಿಥಿಗಳು ಭಾಗಿಯಾದರು. ಬನ್ನಿ, ನಾನು ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹೆಸರು ಲಕ್ಷ್ಮೀಪತಿ ಅಥವಾ ನನ್ನ ಹೆಸರು ಯರಿಸ್ವಾಮಿ, ನನ್ನ ಹೆಸರು ಯರಿಯಪ್ಪ ಅಂತ. ಇದೆಲ್ಲ ಒಂದು ರೀತಿಯಲ್ಲಿ ಭ್ರಮೆ. ಈ ನಮ್ಮೆಲ್ಲರ ಅಸ್ತಿತ್ವ ಏನಿದೆ, ಆ ಅಸ್ತಿತ್ವದಿಂದ ನಾವು ಹುಟ್ಟಿದ್ದೀವಿ. ಅದಕ್ಕೆ ಒಂದು ಗ್ರೌಂಡ್ ರಿಯಾಲಿಟಿ ಅಥವಾ ಅಂತಿಮ ಸತ್ಯ ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳ ಬಯಸ್ತೇನೆ. ದೇಶ, ಕಾಲ. ಹಗರಿಬೊಮ್ಮನಹಳ್ಳಿಯ ಒಬ್ಬ ಅತ್ಯುತ್ತಮ ನಾಗರಿಕರು, ನಮ್ಮ ಹಗರಿಬೊಮ್ಮನಹಳ್ಳಿಯ ಎಲ್ಲ ಬಗೆಯ ಪ್ರಗತಿಪರ ಹೋರಾಟಗಳಿಗೆ ಸ್ಪಂದಿಸ್ತಕ್ಕಂಥವರು ಆಗಿದ್ದಂಥ ನಮ್ಮ ಆತ್ಮೀಯ ಹೃದಯದ ಬಂಧುಗಳು ಆಗಿದ್ದಂಥ ಯರಿಸ್ವಾಮಿಯವರು ಆಗಲಿರ್ತಕ್ಕಂಥ ಒಂದು ನುಡಿನಮನ ಕಾರ್ಯಕ್ರಮವನ್ನು ನಾವು ಸೇರಿದ್ದೀವಿ. ಮೊದಲಿಗೆ ನಾನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಅಯ್ಯಪ್ಪ ಕೆಲವು ನೆನಪುಗಳನ್ನ ನಾನು ಕೂಡ ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೀನಿ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಆತ್ಮೀಯರು, ಯರಿಸ್ವಾಮಿಯವರ ಹಿರಿಯ ಅಣ್ಣನವರು ಆಗಿದ್ದಂಥ ಡಾಕ್ಟರ್ ಯರಿಯಪ್ಪ ಅಣ್ಣನವರೇ, ಹಾಗೂ ನಮ್ಮ ಯರಿಸ್ವಾಮಿಯವರ ಸಹೋದರರು ಆಗಿರ್ತಕ್ಕಂಥ ಲಕ್ಷ್ಮಣವರೇ. ಇವತ್ತು ನಮ್ಮ ಲಕ್ಷ್ಮೀಪತಿ ಅಣ್ಣನವರು ಹೇಳಿದ ಹಾಗೆ ಒಂದು ದುಃಖದ ಸಂಗತಿ, ಅದನ್ನು ಲಕ್ಷ್ಮೀಪತಿ ಅಣ್ಣವರು ಹೇಳಿದರು. ಆ ಸತ್ಯ ಏನು ಅಂತ ಹೇಳಿ ಕುವೆಂಪುರವರು ಒಂದು ಕಡೆಗೆ ಹೇಳ್ತಾರೆ, ಭಾಳ ಅದು ಸಾಲು ಭಾಳಷ್ಟು ಜನರಿಗೆ ಆಗಲೇ ತಲುಪಿದೆ. ಬಾಯಿಲ್ಲಿ ಸಂಭವಿಸು ಇಂದನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಅಂತ ಹೇಳ್ತಾರೆ ಅವರು, ಕುವೆಂಪುರವರು. ಇದು ಈ ಸಾಲಿನ ಅರ್ಥ ಏನನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗೋದು ಕಷ್ಟ. ನಮ್ಮ ಲಕ್ಷ್ಮೀಪತಿ ಅಣ್ಣನವರು ಹೇಳಿದರು, ಕುವೆಂಪುರವರ ಆ ನುಡಿ ಏನಿದೆಯಲ್ಲ, ಬಾಯಿಲ್ಲಿ ಸಂಭವಿಸು ಇಂದಿನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಅಂದರೆ ನಿತ್ಯವೂ ಅವತರಿಸ್ತಕ್ಕಂಥ ಸತ್ಯ ಯಾವುದು ಅಂದರೆ ನಮ್ಮ ಲಕ್ಷ್ಮೀಪತಿ ಅಣ್ಣವರು ಭಾಳ ಸೂಚ್ಯವಾಗಿ ಹೇಳಿದರು. ಅಗಲಿಕೆ ನಿಜ, ಆದರೆ ಒಂದು ಕೃತಜ್ಞತಾ ಸಮಾಜ ಅಂತ ನಾವೇನಂತೀವಿ, ಒಂದು ಸಮಾಜದ ಸಂರಕ್ಷಣ ಅಂತ ನಾವು ಏನು ಕರಿತೀವಿ, ಕೃತಜ್ಞತೆ ಅಂತಕ್ಕಂಥದ್ದು ಒಂದು ಸಮಾಜದಲ್ಲಿ ಇದೆ ಅನ್ನೋದಕ್ಕೆ ಸಾಕ್ಷಿ ಅಂದರೆ ಇವತ್ತಿನ ಈ ಕಾರ್ಯಕ್ರಮ. ಯಾಕಂದರೆ ಯರಿಸ್ವಾಮಿಯವರು ನಮ್ಮ ಹಗರಿಬೊಮ್ಮನಹಳ್ಳಿಯ ಎಲ್ಲ ಬಗೆಯ ಪ್ರಗತಿಪರ ವಿಚಾರಗಳಿಗೆ ಸ್ಪಂದಿಸ್ತಾ ಇದ್ದರು, ಬೆಂಬಲ ಕೊಡ್ತಾಯಿದ್ರು. ಇದು ಅವರಲ್ಲಿ ಅವರ ವ್ಯಕ್ತಿತ್ವದಲ್ಲಿ ಈ ಗುಣ ಇದ್ದುದರಿಂದ ನಾವು ನೋಡ್ರಿ ಇವತ್ತೆಲ್ಲ ಇಷ್ಟೆಲ್ಲ ಬಂದು ಅವ್ರನ್ನ ಭಾಳ ಪ್ರೀತಿಯಿಂದ, ಭಾಳ ಗೌರವಪೂರ್ವಕವಾಗಿ ಅವರ ಅಗಲಿಕೆಯನ್ನು ನಾವು ನಮ್ಮಷ್ಟಕ್ಕೆ ನಾವೇ ಸಾಂತ್ವನ ಮಾಡಿಕೊಳ್ಳೋ ರೀತಿಯಲ್ಲಿ ಮಾತಾಡಲಿಕ್ಕೆ ಇಲ್ಲಿ ಮಾತಾಡಿದ್ದೀವಿ. ಹೀಗಾಗಿ ಯರಿಸ್ವಾಮಿಯವರು ಅವ್ರ ನೆನಪುಗಳನ್ನ ನನಗೆ ಒಂದೆರಡು ಮಾತುಗಳನ್ನ ನಾನು ಇಲ್ಲಿ ಹಂಚಿಕೊಳ್ಳೇಬೇಕು ಅಂತ ನನಗೆ ಅನಿಸುತ್ತೆ. ಸುಮಾರು 35 ವರ್ಷಗಳ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಾನು ಮತ್ತು ನಮ್ಮ ರಾಷ್ಟ್ರೋತ್ಥಾನ ಶಾಲೆಯ ನಿವೃತ್ತ ಗುರುಗಳಾಗಿರ್ತಕ್ಕಂಥ ಕರಿಬಸಪ್ಪ ಮೇಷ್ಟ್ರು ಅವರು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಗಳಾಗಿದ್ದೀವಿ. ಆ ಸಂದರ್ಭದಲ್ಲಿ ಯರಿಸ್ವಾಮಿಯವರು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿದ್ದರು, ತಾಲೂಕು ಸಮಿತಿಯ ಕಾರ್ಯದರ್ಶಿಗಳಾಗಿದ್ದರು. ಅವರಿಗೆ ನಾವು ಒಂದು ವಿಷಯ ಮನವರಿಕೆ ಮಾಡಿಕೊಟ್ವಿ, ಯರಿಸ್ವಾಮಿಯವರೇ ನಿಮ್ಮ ತಂದೆ ತಾಯಿಯವರ ಸ್ಮರಣೆಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ಪ್ರತಿನಿಧಿಯನ್ನು ನೀವು ನೀಡಿರಿ ಅಂತೇಳಿ ಕೇಳಿದ್ವಿ. ಅವರು ಯರಿಸ್ವಾಮಿಯವರು ಮರು ಮಾತೇ ಆಗಲಿಲ್ಲ. ಆಯಿತು ಸರ್, ಅದು ಏನಿದೆ ನಿಯಮಾವಳಿ, ಆ ಪ್ರಕಾರ ಏನು ಹೇಳ್ರಿ, ನಾನು ತಕ್ಷಣವೇ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಪ್ರತಿನಿಧಿ ಕೊಡ್ತೀನಿ ಅಂತ ಹೇಳಿದರು. ಭಾಳ ವಿಶೇಷವಾಗಿ ನುಡಿನಮನ ಹಂಚ್ಕೊಂಡಂಥ ಮಲ್ಲಿಕಾರ್ಜುನನವರಿಗೆ ಆತ್ಮೀಯವಾಗಿ ಮತ್ತೊಮ್ಮೆ ಧನ್ಯವಾದ. ಹಿರಿಯ ಅಣ್ಣನಾಗಿರ್ತಕ್ಕಂಥ ಯರಿಸ್ವಾಮಿ ಅಣ್ಣನವರ ನುಡಿನಮನ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಸರ್ವ ಹಿರಿಯರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಈ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ
ಅಣ್ಣನವರ ಹಿತೈಷಿಗಳಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಹಗರಿಬೊಮ್ಮಳ್ಳಿ ನಾನು ಪಾದಾರ್ಪಣೆ ಮಾಡಿದಾಗ ನಾನು ಆವಾಗ SLC ಇದ್ದೆ. ಆವಾಗಲಿಂದನೇ ಅಣ್ಣನವರು ನನ್ನ ಬೆಳವಣಿಗೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದವರು. ನನ್ನ ಓದಿನಿಂದ ಹಿಡಿದು ನಾನು ಇವತ್ತೇನು ವೃತ್ತಿ ಜೀವನವನ್ನು ಆರಂಭಿಸಿದ್ದೇನೆ ಅದಕ್ಕೆಲ್ಲ ಕಾರಣಕರ್ತರು ಅಣ್ಣನವರು. ನಾನು ದ್ವಿತೀಯ PUCಯಲ್ಲಿ ಈ ತಾಲೂಕಿಗೆ ಅತ್ಯಂತ ಹೆಚ್ಚಿಗೆ ಅಂಕವನ್ನು ಪಡೆದಿರ್ತಕ್ಕಂಥ ನಾನು ಹುಡುಗನಾಗಿದ್ದೆ. ನನಗೆ ಯಾರಿಗೂ ಪರಿಚಯ ಇರಲಿಲ್ಲ. ನಾನು ಆವಾಗ ಸಣ್ಣ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ನಬೀರ್ ಅವರು ವ್ಯಕ್ತಿಗಳಿದ್ರೆ ನನ್ನ ಸೋದರ ಸಮಾನಕ್ಕಿಂತ ನನ್ನ ತಂದೆಯ ಸಮಾನರು ಕೂಡ ಆಗಿದ್ದರು. ಅಂತ ನಮ್ಮ ಅಣ್ಣನವರಿಗೆ ನಾವು ಇವತ್ತು ಅಗಲಿಕೆ ಆಗಿರೋದು ನಮಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಇವತ್ತು ಕೂಡ ಮಾತನಾಡೋದಿಲ್ಲ. ಅವರಗೋಸ್ಕರ ಇವತ್ತು ಮಾತಾಡೋಕೆ ಬಂದಿದ್ದೆ. ನಾನು ವೇದಿಕೆ ಮೇಲೆ ಯಾವತ್ತೂ ಮಾತಾಡಲ್ಲ. ಯಾಕಂತಂದರೆ ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಾವು ವಿಶೇಷ ಒಂದು ಟೀಮ್ ಅಂತಿದೆ, ಆ ಗುಂಪಲ್ಲಿ ಇದ್ವಿ. ಇವ್ರು ನಮಗೆ ಅಪೋಸಿಟ್ ಟೀಮ್ನಲ್ಲಿ ಇದ್ದರೂ ಕೂಡ ನೀವು ಓಟ್ ಹಾಕೋ ಅಲ್ಲಿ ಅಂತ ನಮ್ಗೆ ಹೇಳ್ತಾ ಇರಲ್ಲ. ಇವತ್ತು ಅವ್ರದ್ದೇನಂತಂದ್ರೆ ನಿನ್ಗೆ ಎಲ್ಲಿ ಬೆಳಿತೀನಿ ಬೆಳವಣಿಗೆ ಆಗು, ಆಗ ನೀನು ಒಳ್ಳೆ ಕೆಲಸವನ್ನು ಮಾಡುವು ಅನ್ನೋದಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾಳಜಿ ಉಳ್ಳವರು. ನನಗೆ ವಿಶೇಷ ಅವಾರ್ಡು ಬಂದಾಗ, ರಾಜ್ಯ ಪ್ರಶಸ್ತಿಯನ್ನು ನನಗೆ ಬಂದಾಗ ನನಗೆ ಗೊತ್ತೇ ಇರಲಿಲ್ಲ. ನಾನು ಅವತ್ತು ಏನೋ ಬೇರೆ ಕಾರಣಕ್ಕೆ ಸ್ವಲ್ಪ ಬೇರೆ ನಮ್ಮ ಬೀಗರ ಮನೆಗೆ ಹೋಗಿ ಏನೋ ಊಟವನ್ನು ಮಾಡ್ಕೊಂಡು ಬಂದು ಮಲಗಿದ್ದೆ. ನನಗೆ ವಿಷಯ ತಿಳಿಸಿದ್ದು ಅಣ್ಣನವರು, ವಿಶೇಷ ಅವಾರ್ಡ್ ಬಂದಿದೆ ನಿನಗೆ ಬಾ ಅಂತ. ಜೊತೆಗೆ ನಮ್ಮ ಆಗಲೇ ಆ ಮಕ್ಕಳ ಫೀಸನ್ನು ಕಟ್ತಾ ಇದ್ದೀವಿ. ಯಾವುದೇ ಮಗು ಆಗಿರಲಿ, ಬಡ ಮಗು ಅಂತ ಗೊತ್ತಾದ ತಕ್ಷಣ ಆ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೆ ಮುಂಚೂಣಿಯಾಗಿರ್ತಕ್ಕಂಥವರು ನಮ್ಮ ಅಣ್ಣನವರು. ಎರಡನೇ ತೀರ್ಮಾನಗಳಲ್ಲಿ ನಾವು ಅದನ್ನು ಮಾಡೋರಿದ್ದೀವಿ, ಮಾಡ್ತೀವಿ ಕೂಡ. ಹಾಗಾಗಿ ಮಕ್ಕಳ ಅಧ್ಯಯನ ಕೇಂದ್ರದಲ್ಲಿ ನಾನು ವಿಶೇಷವಾಗಿ ಮಕ್ಕಳ ಈ ಅಣ್ಣನವರ ನುಡಿನಮನ ಮಾಡಬೇಕಂತ ಅಂದ್ಕೊಂಡಿದ್ದೆ. ತಾವೆಲ್ಲರೂ ಕೂಡ ಇಲ್ಲಿ ಮಾಡಿದ್ದೀರಿ. ನನಗೆ ಬಹಳ ತುಂಬ ನಿಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಿನ ದಿನಮಾನಗಳಲ್ಲಿ ನಾವು ಅಲ್ಲಿ ಮಕ್ಕಳ ಅಧ್ಯಯನ ಕೇಂದ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡೋರಿದ್ದೀವಿ. ಹಾಗಾಗಿ ಅಣ್ಣನವರ ಬಗ್ಗೆ ಹೇಳಿದ್ರೆ ನನಗೆ ಎರಡು ಆ್ಯಕ್ಚುಲಿ ನಾನು ಹೇಳಿದ್ದೆ, ನನ್ನ ತನುಮನ ಧನ ಎಲ್ಲ ಅವರೇ. ನನಗೆ ಮಾಡಿರ್ತಕ್ಕಂಥ ಸಹಕಾರ, ಆ ಸಹಕಾರದಿಂದ ಇವತ್ತು ನಾನು ಮಾಡ್ತಿದ್ದೀನಲ್ಲ ಅದಕ್ಕೆ ಸ್ಫೂರ್ತಿ ಅಣ್ಣನವರಾಗಿದ್ದಾರೆ. ಹಾಗಾದ್ರೆ ಅವರು ಇವತ್ತು 3 ದಿನ 4 ದಿನ ಮಾತಾಡಿದ್ರು ಕೂಡ ಕಡಿಮೆ ಆಗುತ್ತೆ. ಅವರೆಲ್ಲ ಈ ಒಂದು ಹಗರಿಬೊಮ್ಮಳ್ಳಿ ಎಲ್ಲ ಸಂಘಟನೆಗಳಲ್ಲಿ ರೈಲ್ವೆಯಿಂದ ಹಿಡಿದು ನೀವು ಯಾವುದೇ ಇಲಾಖೆ ತಗೊಳ್ರಿ, ಯಾವುದೇ ತಗೊಳ್ರಿ, ಯಾವ ಹುಡುಗನ ಹಾಸ್ಟೆಲ್ ಆಗ್ಬೇಕಂತ ತಗೊಳ್ರಿ, ಮುರಾರ್ಜಿ ಆಗ್ಬೇಕಂತ ತಗೊಳ್ರಿ, ಯಾರು ಮಾತು ಹೇಳಿದ್ರೆ ಸಾಕು ಅದನ್ನು ಸ್ಪಂದನೆ ಮಾಡೋದು. ಆ ಸ್ವಭಾವವನ್ನು ಎಲ್ಲರಿಗೂ ಬೆಳೆಸಿ ನಮ್ಮ ಏನು ಟೀಮ್ ಇದೆ ಆ್ಯಕ್ಚುಲಿ ಅದಿಗೆ ಭಾಳ ಆ ಟೀಮ್ನಲ್ಲಿ ಅವರಿಗೆಲ್ಲ ನಿಮ್ಮೆಲ್ಲರಿಗೂ ಕೂಡ ಆ ಸ್ವಭಾವವನ್ನು ಬೆಳೆಸಿರ್ತಕ್ಕಂಥ ಮಹಾನ್ ಚೇತನ. ಅವರ ಬಗ್ಗೆ ಹೇಗೆ ಮಾತಾಡೋದು ಕಡಿಮೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಅವರ ಎಲ್ಲ ಕನಸುಗಳಿಗೆ ನಾನು ಕೂಡ ಸಹಕಾರ ಮಾಡಿ, ನನಗೆ ಹೇಳಿರ್ತಕ್ಕಂಥ ಎಲ್ಲ ಮಾತುಗಳನ್ನ ನಾನು ಪಾಲನೆ ಮಾಡಿ, ಅವರ ಏನು AS IPS ಕೇಂದ್ರ ನಾನು ಮಾಡ್ಬೇಕಂತ ಏನು ಕನಸಿತ್ತು, ನನಗೇನು ಹೇಳಿದ್ದಾರೆ ಅದನ್ನು ಮುಂದಿನ ದಿನಮಾನಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತೀನಿ ಅಂತ ಹೇಳಿ ಈ ಮೂಲಕ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮಾಡ್ತಾರೆ. ತಮ್ಮ ಹಳೆ ನೆನಪುಗಳನ್ನು ಯರ್ಸಮಣ್ಣವರು, ಇವರು ರೆಡ್ಡಿ ಸರ್ ಅವರು ಏನು ಈ IAS ಒಂದು ಏನು ಕೇಂದ್ರವನ್ನು ಮಾಡಲಿಕ್ಕೆ ನಮ್ಮ ಟ್ರಸ್ಟ್ ಕೂಡ ಅವರಿಗೆ ಸಹಕಾರ ನೀಡಲಿಕ್ಕೆ ನಾವು ಮುಂದೆ ಬರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಕೂಡ ಹೇಳ್ತಾ ಅವರಿಗೆ ಧನ್ಯವಾದಗಳು. ಧರ್ಮಸ್ಥಳ ಸಂಘದ 1-2 ನಿಮಿಷ ಮಾತಾಡೋಕ್ಕೆ ವಿನಂತಿ. ವರ್ಕ್ ಆಗ್ತೈತೆ ನೋಡ್ರಿ, ಆನ್ ಮಾಡಿ ಮೈಕ್. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸುತ್ತಾ, ಸ್ಥಳೀಯ ಈಶ್ವರ ಸ್ವಾಮಿಯನ್ನು, ಅಯ್ಯಪ್ಪ ಸ್ವಾಮಿಯನ್ನು ಸ್ಮರಿಸುತ್ತಾ ಅದೇ ಕೊಟ್ಬೋಣ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನನ್ನ ನೆಚ್ಚಿನ ಎಲ್ಲ ಸಹೋದರ ಸಹೋದರಿಯರೇ, ಊರಿಗೆರೆಯರೇ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ದುಡಿಮೆಯ ಒಂದಂಶ ಧರ್ಮಕ್ಕಿರಲಿ, ಶ್ರಮದ ಒಂದು ಪಾಲು ಸಮಾಜಕ್ಕಿರಲಿ ಅಂತೇಳಿ ಹಿರಿಯರು ಹೇಳಿದ್ದಾರೆ. ಈ 2 ಅಕ್ಷರವನ್ನು ಅಕ್ಷರಸ ನಮ್ಮ ಯರಿಸ್ವಾಮಣ್ಣನವರು ಪಾಲಿಸಿದ್ರೆ ಅಂತ ಈ ಸಂದರ್ಭ ಹೇಳಿಕ್ಕೆ ಬಯಸ್ತೇನೆ. ಯಾಕಂತಂದರೆ ಸುಮಾರು ಜನ ನಾವೆಲ್ಲ ದುಡಿಮೆಯ ಒಂದಂಶ ಧರ್ಮಕ್ಕಿರಲಿ ಅಂತ ಅಂದಾಗ ನಾವು ನಮ್ಮ ಧರ್ಮವನ್ನು ನೋಡ್ಕೊಂತೀವಿ. ನಾವು ಲಿಂಗಾಯತರು, ನಾವು ಐದರು, ನಾವು ಕುರುಬರು, ನಾವು ಸಾಬ್ರು ಅಂತ ಹೇಳಿ. ಆದರೆ ಭಗವಂತನ ದೃಷ್ಟಿಯಲ್ಲಿರೋದು ಮಾನವ ಧರ್ಮ. ಆ ಮಾನವ ಧರ್ಮವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸೇವೆಯನ್ನು ಮಾಡಿರ್ತಕ್ಕಂಥವ್ರು ನಮ್ಮ ಯರಿಸ್ವಾಮಣ್ಣವರು. ಯಾಕೆ ಈ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಈಗ 1-2 ಸಿಲಿಂಡರ್ ಬೇಕಂದ್ರೆ ಅವರು 1 ಸೆಕೆಂಡ್ ಯೋಚನೆ ಮಾಡ್ತಿದ್ದಿಲ್ಲ. ನೀ ಕಾರ್ಯಕ್ರಮ ಮಾಡ್ತಾ ಇದೆಯಲ್ಲ, ನಿನಗೆ 2 ಸಿಲಿಂಡರ್ ಬೇಕಲ್ಲ, ನಾನು ಕಳಿಸ್ತೀನಿ ಹೋಗಿ. ಈ ಒಂದು ಧೈರ್ಯ ಶಕ್ತಿ ತುಂಬ ಇದೆಯಲ್ಲ, ಇದನ್ನು ನಾವು ವಾಕ್ಯಗಳಿಂದ ಹೇಳಿ ಸಾಲದು. ಅವರ ಆಗಿನ ಕಾಲದಲ್ಲಿ ಅಂದರೆ 1990ರಲ್ಲಿ
ಹಗರಿಬೊಮ್ಮನಹಳ್ಳಿ ನಾಗರಿಕ ಸಮಿತಿ ಅಂತ ಮಾಡಿದ್ರು. ಸುಮಾರು ಜನ ಗೊತ್ತಿರ್ಬೋದು, ಸೀನಿಯರ್ ಯಾರ್ಯಾರು ಇದ್ರು. ಅವಾಗ ಫಸ್ಟ್ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾನು ಪ್ರೈಸ್ ತಂದಿದ್ದು, ನಾನು ಇವತ್ತು ಸಹ ನಾನು ಮನೇಲಿ ಹಾಗೆ ಇಟ್ಟಿದ್ದೀನಿ. ಒಂದು ಸ್ಟೀಲ್ ಒಂದು ಡಬ್ಬಿ ಟೈಪ್ ನನಗೆ ಕೊಟ್ಟಿದ್ರು, ಅದ್ರ ಮೇಲೆ ಇವತ್ತಿಗೂ ಹೆಸರಿದೆ, ಹಗರಿಬೊಮ್ಮನಹಳ್ಳಿ ನಾಗರಿಕ ಸಮಿತಿ ಅಂತೇಳಿ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅವರ ಒಂದು ರಕ್ತದಲ್ಲೇ ಬಂದಿದೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಇವತ್ತು ಅವರು ಒಂದು ಇಷ್ಟೊಂದು ಅತ್ಯುನ್ನತ ಸೇವೆಯನ್ನು ಸಲ್ಲಿಸಿ ನಮ್ಮ ಜೊತೆಗೆ ಅವರು ಇವತ್ತು ನಾನು ನುಡಿನಮನ ಮಾಡಕ್ಕೆ ಬಂದರೂ ಸಹ ಇವತ್ತು ನಮ್ಮ ಜೊತೆಗಿದ್ದಾರೆ ಅಂತ ನಾನು ಹೇಳಿ ಬಯಸ್ತೀನಿ ಬಂಧುಗಳು. ಅವರು ತಾಲೂಕ್ ಪಂಚಾಯತಿ ಸದಸ್ಯರಾದಾಗ ಅವರ ಒಂದು ಎಲೆಕ್ಷನ್ ಟೈಮಲ್ಲಿ ಅವರು ನಮ್ಮ ತಂದೆ ನಮ್ಮ ಹತ್ರ ಬಂದು ನಿಮ್ಮ ಹುಡುಗನ ನಮಗೊಂದು 15 ದಿವಸ ಕಳಿಸ್ಕೊಡ್ಬೇಕ್ರಿ ಅಂತ ಹೇಳಿದ್ರು. ಆಗ ನಮ್ಮ ತಂದೆಯವರು 15 ದಿವಸ ಅಲ್ರಿ, ನೀವು 2 ತಿಂಗಳ ಬೇಕಾದ್ರೆ ಇಟ್ಕೊಂಡ್ರೆ ನಮ್ದೇನು ಅಭ್ಯಂತರ ಇಲ್ಲ ಅಂತಂದು. ಅವರು ತಾಲೂಕ್ ಪಂಚಾಯತ್ ಸದಸ್ಯರಾದಾಗ ಅವರು ನಾಮಿನೇಟ್ ಮಾಡಿದಾಗ KR ಕಾಲೇಜಲ್ಲಿ ಇರ್ತಕ್ಕಂಥ ಬೂತಲ್ಲಿ ಅವ್ರ ಪರವಾಗಿ ನಾನು ಏಜೆಂಟರಾಗಿ ಕೆಲಸ ಮಾಡಿದ್ದೆ. ನನಗೆ ಹೆಮ್ಮೆ ಇದೆ. ಯಾಕಂತಂದರೆ ಆ ಒಂದು ಸಂದರ್ಭದಲ್ಲಿ ಅವರ ಜೊತೆಗೆ ಅಷ್ಟು ಒಡನಾಟ ಇತ್ತು. ಅದಾದ ನಂತರ ನಮ್ಮ ಕುಟುಂಬದ ಸದಸ್ಯರೇನಿದ್ದಾರೆ 40 ಜನ ಸದಸ್ಯರು, ಬಾದಾಮಿ ವಂಶದ 40 ಜನ ಸದಸ್ಯರನ್ನ ಅವರು ಆಗಿನ ಕಾಲದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸದಸ್ಯರನ್ನು ಮಾಡ್ಕೊಂಡ್ರು. ಆ ಸಂದರ್ಭದಲ್ಲಿ ನಾನು ಲಕ್ಷ್ಮೀಪತಣ್ಣವರು ಬಂದಿದ್ರು. ಸರ್ 40 ಜನದ್ದು ಅಮೌಂಟ್ ನಮಗೆ ಹೆಂಗೆ ಸಾರ ಅಂತ ನಾವು ಅವಾಗ ಯೋಚನೆ ಮಾಡಿದಾಗ ಹರಿಸಮಣ್ಣ ಏನು ಯೋಚನೆ ಮಾಡಬೇಡ, ನಾನೆಲ್ಲ ಬರೆದು ಹಾಕ್ತೀನಿ, ನಿನಗೆ ಹಂಗೆ ಇದ್ದಿದ್ದಾಗ ತಂದುಕೊಡು ಅಂತ. ಈ ಒಂದು ಶಕ್ತಿ ತುಂಬೋದೇನಿದೆಯಲ್ಲ, ಎಲ್ಲ ಪ್ರತಿಯೊಬ್ಬರು ನಾವು ಕೇಳ್ತಿದ್ವಿ, ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕಂತೇಳಿ. ನಮಗೆ ಒಬ್ಬ ಗುರು ಇವತ್ತು ನಮ್ಮ ಜೊತೆಲಿ ಇಲ್ಲ ಅನ್ನೋದು ದುಃಖದ ಜೊತೆಗೆ ನಮಗೆ ಅವ್ರ ಸ್ಫೂರ್ತಿನೇ ಇದೆ. ಯಾಕಂತಂದರೆ ಅವರ ಒಂದು ಸಮಾನವಾಗಿರ್ತಕ್ಕಂಥ ನಮ್ಮ ಯರಿಸ್ವಾಮಣ್ಣ ನಮ್ಮ ಜೊತೆಗಿದ್ದಾರೆ. ಹಗರಿಬೊಮ್ಮನಹಳ್ಳಿ ಇವತ್ತು ಏನಾದರೂ ಒಂದು ಡೆವಲಪ್ ಆಗಿದೆ ಅಥವಾ ಏನಾದರೂ ಒಂದು ಉನ್ನತ ಸ್ಥಾನಕ್ಕೆ ಬಂದಿದೆ ಅಂತ ಸಹ ನಮ್ಮ ಯರಿಸ್ವಾಮಣ್ಣರು ಸಹ ಒಂದು ಪಾತ್ರ ಇದೆ ಅನ್ನೋದು ಹೇಳಲಿಕ್ಕೆ ನಾನು ಬಯಸ್ತೀನಿ ಬಂಧುಗಳೇ. ಅವ್ರ ಜೊತೆಗೆ ಸಾಕಷ್ಟು ರೈಲ್ವೆ ಹೋರಾಟದಲ್ಲೇ ನಾನು ಭಾಗವಹಿಸಿದ್ದೀನಿ. ಆಗ ಮರು ಸಿದ್ದನಗೌಡರು ಅಂತೇಳಿ ಕೊಟ್ಟೂರು ಶಾಸಕರಿದ್ದರು. ಅವರು ಈಶ್ವರ ಸ್ವಾಮಿ ಸೇವಾ ಸಮಿತಿ ಎಲ್ಲ ಸದಸ್ಯರಿಗೆ ಹಾಗೂ ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಬಂದಿರತಕ್ಕಂಥ ಎಲ್ಲ ಯರಿಸ್ವಾಮಿ ಒಂದು ಅಭಿಮಾನ ಬಳಗಕ್ಕೆ ನಾನು ಹೃತ್ಪೂರ್ವಕ ಅಂತ ಧನ್ಯವಾದಗಳು ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಇಂದಿನ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ತುಂಗಭದ್ರಾ ಗ್ರಾಮೀಣ ಬ್ಯಾಂಕ್ ನಿವೃತ್ತ ಚಿನ್ನಪ್ಪ ಮಲ್ಕಾಪುರ ದೊರೆ ಅವರಿಗೆ ಮಲ್ಕಿ ಒಡೆಯವರು ಸರ್, ಅವ್ರು ಕೂಡ ಹಿರಿಯರು, ಅವ್ರು ಕೂಡ ಅಣ್ಣನವ್ರ ಕುರಿತು ಒಂದು 2 ನಿಮಿಷ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತೀನಿ. ಸರ್ವರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಇದೀಗ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಆದರೆ ನನಗೆ ಅಭಿಮಾನಪೂರ್ವಕವಾಗಿ ವೇದಿಕೆಗೆ ಕರೆದ್ರು. ವೇದಿಕೆಗೆ ಬರುವಷ್ಟು ದೊಡ್ಡ ವ್ಯಕ್ತಿ ಅಲ್ಲೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ಇಲ್ಲಿ ಆಧ್ಯಾತ್ಮದ ಖಣಿ ಲಕ್ಷ್ಮೀಪತಿಯವರು, ಸಾಹಿತ್ಯದ ಗಣಿ ಅಣ್ಣವರು ಅಂಥ ವ್ಯಕ್ತಿಗಳು ಇದ್ದಾಗ ಸೂಕ್ತ ಅಲ್ಲ ಅಂತ ಅನಿಸಿತ್ತು. ಆದರೂ ನನ್ನ ಮೇಲಿನ ಪ್ರೀತಿ ವಿಶ್ವಾಸಕ್ಕೆ ತಮ್ಮೆಲ್ಲರಿಗೂ ಹಾಗೂ ವೇದಿಕೆಯ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ನನಗೆ ಅವ್ರ ವೇದಿಕೆ ಕರೆಯೋಕ್ಕೆ ಪೂರ್ವದಲ್ಲೇ ಎಂಟ್ರೆನ್ಸ್ ಬರ್ತಿದ್ದಂಗೆ ಒಂದು ನಿಮಿಷ, ಸನ್ನಿಹಿತ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂಥೇಳಿ ಸುಭಾಷಿತದಲ್ಲಿ ಒಂದು ಉಕ್ತಿ ಬರುತ್ತೆ. ಅನಿತ್ಯಾಣಿ ಶರೀರಾಣಿ, ಈ ಶರೀರ ಅನ್ನೋದು ಅನಿತ್ಯ. ಮಹಾನ್ ಋಷಿಮುನಿಗಳಿಗೂ ಬಿಟ್ಟಿಲ್ಲ, ಈಗ ತಾನೇ ಗರ್ಭದಲ್ಲಿರುವಂಥ ಕೂಸಿಗೂ ಬಿಟ್ಟಿಲ್ಲ. ಈ ಶರೀರ ಅನಿತ್ಯ. ಅನಿತ್ಯಾಣಿ ಶರೀರಾಣಿ, ಈ ಶರೀರ ಅನಿತ್ಯ. ವಿಭವೋ ನೈವ ಶಾಶ್ವತಃ. ಅರ್ಥ ಮಾಡ್ಕೊಳ್ಳಿಕ್ಕಾಗಲಿ ಅಥವಾ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಈ ಭೂಮಿಯಲ್ಲಿ ಯಾವುದೂ ಶಾಶ್ವತ ಅಲ್ಲ. ಅದು ವಸ್ತುನೇ ಇರ್ಬೋದು, ವ್ಯಕ್ತಿನೇ ಇರ್ಬೋದು, ಜೀವನೇ ಇರ್ಬೋದು, ಯಾವುದೂ ಶಾಶ್ವತ ಅಲ್ಲ. ಹಾಗಾದರೆ ಅನಿತ್ಯಾಣಿ ಶರೀರಾಣಿ ವಿಭವ ನೈವ ಶಾಶ್ವತ, ಯಾವುದು ಶಾಶ್ವತ ಅಲ್ಲ. ಕರ್ತವ್ಯೋ ಧರ್ಮ ಸಂಗ್ರಹ, ಸನ್ನಿಹಿತೋ ಮೃತ್ಯು ಅಂತ ಹೇಳ್ತಾರೆ ನೆಕ್ಸ್ಟ್ ಲೈನ್ನಲ್ಲಿ. ಮೃತ್ಯು ಯಾವಾಗಲೂ ನಮ್ಮ ಹಿಂದಿನ ಹೆಜ್ಜೆಗೂ ಈಗ ಜಸ್ಟ್ ಅಡಿಕೆಂಬಿದ್ರೂ ಹೋಗ್ಬೋದು, ಯಾರೂ ಕಂಡಿಲ್ಲ. ಎತ್ತಿದ್ರೂ ಧರ್ಮನೇ, ಸಮಾಜಕ್ಕೆ ಕೈ ಜೋಡಿಸಿದ್ರು ಧರ್ಮನೇ. ಆ ನಿಟ್ಟಿನಲ್ಲಿ ನಾವು ಅಣ್ಣವರಿಗೆ ಮೊದಲನೇದಾಗೆ ನಾವು ಮನೆಯವರಿದ್ದಂಗೆ ಅನ್ನೋ ಒಂದು ಸಲಿಗೆ ಈಶ್ವರ ದೇವಸ್ಥಾನ ಸದಾಶಿವನಗರದಲ್ಲಿ ಒಂದು ಕಟ್ಟಿಸ್ಬೇಕಾಗಿತ್ತು. ಗುಡಿ ಕಟ್ಟಲಿಕ್ಕೆ ಸ್ವಲ್ಪ ಆದರೂ ಧನ ಸಹಾಯ ಬೇಕು ಅಂತ ತಿಳ್ಕೊಂಡು
ನಾವು ಆಯ್ದ 5 ವ್ಯಕ್ತಿಗಳಲ್ಲಿ ಮೊದಲನೇವರಾಗಿ ಅಣ್ಣವರು. ಅವ್ರು ಇವತ್ತಿಲ್ಲ ಅಂತ ಹೇಳೋದಲ್ಲ, ಯಾಕಂದ್ರೆ ಅವ್ರ ಮೇಲೆ ನಿಂತು ಎಲ್ಲರನ್ನೂ ನೋಡ್ತಾ ಇದ್ದಾರೆ. ಅವ್ರ ಹತ್ರ ಹೋದ್ವಿ, ಏನಪ್ಪ ಏನು ಹಿಂಗಣ ಗುಡಿ ಕಟ್ತಾ ಇದ್ದೀವಿ, ಇಷ್ಟಕ್ಕೆ ಬಂದಿದೆ ಅಂತ. ಅವರು ಏನು ಮಾತಾಡಲಿಲ್ಲ, ಸುಮ್ಮನೆ ದುಡ್ಡು ತೆಗೆದು ಇಟ್ಟು 11,000 ರೂಪಾಯಿ ಮೊದಲನೇ ವ್ಯಕ್ತಿ ಆ ಗುಡಿಗೆ ಕೊಟ್ಟಂತೆ. ಅದಾದ ಮೇಲೆ ನಾವು ಅದನ್ನ ಆಮೇಲೆ ಅಲ್ಲೇ ಕುಂತ್ಕೊಂಡಲ್ಲಿ ಮತ್ತು ದುಡ್ಡು ಕೊಟ್ಟಾಗ ತಗೊಂಡೋಗಿ ಎಣಿಸ್ಕೊಂಡು ಧರ್ಮ ಎಣಿಸೋದು ಏನಣ್ಣ ಅಂದ್ವಿ, ಅದು ಕೊಟ್ಟಿದೆ. ಇಂಥ ಕಾರ್ಯಗಳಿಗೆ ಪ್ರತಿ ವರ್ಷ ಕೂಡ ನನ್ನದೇ ಆದಂಥದ್ದು ಒಂದು ಅಮೌಂಟನ್ನು ತೆಗೆದಿಟ್ಟಿರ್ತೀವಿ ಅಂತ ಹೇಳ್ಕೊಂಡು ಅಂಥ ಒಂದು ಕೊಡುಗೈ ದಾನಿ, ಅದು ಧರ್ಮ ಸಂಗ್ರಹ. ಅವರು ಧರ್ಮ ಸಂಗ್ರಹ ಮಾಡ್ಕೊಂಡು ಇನ್ನು ವಿಶೇಷವಾಗಿ ಈ ಗುಡಿಗೆ ಕೊಡ್ಬೋದು, ಒಂದು ಶಾಲಾ ಕಟ್ಟಡಕ್ಕೂ ಕೊಡ್ಬೋದು, ಆದರೆ ಇನ್ನೊಬ್ಬರಿಗೆ ಅನ್ನ ಕೊಡೋದು ಇದೆಯಲ್ಲ, ಆ ನಿಟ್ಟಿನಲ್ಲಿ ನನಗೆ ಭಾಳ ಹೆಮ್ಮೆ ಇದೆ. ಈ ಮಾತಾ ಗ್ಯಾಸ್ ಹೆಸರೇ ಮಾತಾ, ಹಸ್ತು ಮಕ್ಕಳಿಗೆ ಹೊಟ್ಟೆ ತುಂಬಿಸದೆ ತಾಯಿ. ಆ ನಿಟ್ಟಿನಲ್ಲಿ ಅವರ ಒಂದು ಸಿಬ್ಬಂದಿ ಸುಮಾರು ಜನ ಇದ್ದಾರೆ. ಎಷ್ಟೋ ಕುಟುಂಬಗಳಿಗೆ ಅವರ ಅನ್ನ ಹಾಕ್ತಾನೂ ಇದ್ದಾರೆ. ಅಂಥ ಒಂದು ಮಹತ್ ಕಾರ್ಯ ಅದು ಧರ್ಮ ಸಂಗ್ರಹ. ಇಂಥ ಒಂದು ಧರ್ಮ ಸಂಗ್ರಹ ಕಾರ್ಯದಲ್ಲಿ ಅವ್ರನ್ನ ನಾವು ಕೆಲವು ನುಡಿಗಳಿಂದ ಕೆಲವು ಇದರಿಂದ ಅವ್ರನ್ನ ವರ್ಣಿಸೋಕೆ ಆಗಲ್ಲ. ಧನ್ಯವಾದಗಳು ಹೇಳ್ತಾ ಶ್ರೀ ಈಶ್ವರ ಮತ್ತು ಅಯ್ಯಸ್ವಾಮಿ ದೇವಸ್ಥಾನದ ಸದಸ್ಯರಂತ ಮೇಘರಾಜ್ ಕೋಗ ಅವರು ಬಂದು ಅವರೊಂದು 2 ಅನಿಸಿಕೆನ ಹಂಚ್ಕೋಬೇಕಾಗಿ ವಿನಂತಿಸ್ಕೊಳ್ತೀವಿ. ಮೇಘರಾಜ್ ನಮಗೆ ಭಾಳ ಹತ್ತಿರದಿಂದ ನೋಡಿದ್ದೀವಿ, ಅವ್ರ ಜೊತೆಗಿದ್ದೀವಿ. ಏನಪ್ಪ ಅಂದರೆ ಕೆಲವು 20 ವರ್ಷಗಳ ಹಿಂದೆ ಬಸಾಪುರ ಸರ್ಕಲಲ್ಲಿ ನಮ್ಮದೇ ಒಂದು ರಾಜ್ಯ ದರ್ಬಾರ್ ಇರೋ ರೀತಿ ಒಂದು 20ರಿಂದ 30 ಹುಡುಗರು ಯಾವಾಗಲೂ ಅಲ್ಲೇ ಬೆಳಗ್ಗೆ ಆದ್ರೆ ಸಾಕು ಅಲ್ಲೇ ಕೆಲಸಕ್ಕೆ ಹೋಗೋದು ಬರೋದು, ಮತ್ತು ಸಾಯಂಕಾಲ ಅಲ್ಲೇ ನಮಗೆ ಒಂದು ಹೆಸರು ಇಟ್ಬಿಟ್ಟಿದ್ರು. ಅವರು ಏನು ಇಟ್ಟಿದ್ರೆ ಬಂದರೆ ದುಡಿಮೆ ಓಡಾಡ್ರು. ಹಗಲೆಲ್ಲ ದುಡಿಯೋಕೆ ಹೋದ್ರು, ರಾತ್ರಿ ಬಂದು ಓಡಾಡ್ತಾನೆ ಕೆಲಸಕ್ಕೆ ಅಂತ ಮಾಡ್ಕೊತಿರೋರು. ಕ್ಯಾರಮ್ ಬೋರ್ಡು, ಬ್ಯಾಡ್ಮಿಂಟನ್ನು, ಮತ್ತೇನಪ್ಪ ಒಟ್ಟು ಏನೋ ಒಂದು ಕೆಲಸಗಳು ಮಾಡ್ಬೇಕಂದ್ರೆ ಫಸ್ಟ್ ನಾವು ನಮ್ಮ ನಿರ್ಧಾರ ನಾವು ತಗೊಂಬಿಡೋದು. ಬ್ಯಾಡ್ಮಿಂಟನ್ ಆಡೋಣ್ರಿ, ಗ್ರೌಂಡ್ ಕ್ಲೀನ್ ಮಾಡೋಣ್ರಿ, ನಾವು ಕಬಡ್ಡಿ ಆಡೋಣ್ರಿ, ಏನಾರ ಮಾಡೋಣ್ರಿ ಅಂದಾಗ ರೊಕ್ಕ ಜೋಡ್ಸೋದು ನಮಗೆ ಲೆಕ್ಕ ಅಲ್ಲ. ನಾವೆಲ್ಲ ಮಾಡ್ಕೊಳೋದು, ಆಮೇಲೆ ಎರ್ಸಣ್ಣ ಅಂತ ತಗೋಬೋದು. ಹಣ ಹಿಂಗೈತಿ ಹಿಂಗೆ ಮಾಡ್ಬೋದು, ಆಯ್ತು ಮಾಡೋದಿಲ್ಲ. ಒಟ್ಟು ಏನು ಮಾಡಿದ್ರು ಕೂಡ ನಮ್ಮ ಜೊತೆಗೆ ಅವ್ರು ಯಾವಾಗಲೂ ಸದಾ ಇರ್ತಿದ್ರು. ನಮಗೇನಾದರೂ ಭಾನುವಾರ ಸಹ ಗಿಮೆಂಟು ಲೇಟ್ ಆತಪ್ಪ, ಒಂದು 20 ಹುಡ್ರು ಹೆಂಗೆ ಮಾಡೋಕ್ಕಲ್ಲಿ ಒಟ್ಟಸ್ತೈತಿ ಹೆಂಗೆ ಮಾಡ್ಬೇಕಂದ್ರೆ ಎರ್ಸಮಂಡ್ ಬಸ ಬೋಡ್ಲು ಬಂದು ಕುಂತಾನಂದ್ರೆ ಮುಗಿದು ಸೆಟ್ಲ್. ಒಬ್ಬೊಬ್ಬನ ಹೋಗಿ ಅಲ್ಲಿ ಟೇಬಲ್ ಕುಂದ್ರೋದೈತಿ, ತಿನ್ನೋದೈತಿ, ಬರೋದೈತಿ. ಆ ರೀತಿ ನಮ್ದೊಂದು ಅನುಭವ. ಅವ್ರ ಜೊತೆಗೆ ಯಾವಾಗಲೂ ಇದು ಎಷ್ಟು ಸಲ ಮಾಡಿದ್ರು ಕೂಡ ಅವ್ರು ನಮಗೆ ಬೇಡ ಅಂತದ್ದಿಲ್ಲ. ನಾವೇನಾದರೂ ಅಗ್ರಿ ಬಂದ್ಮೇಳೆಯಲ್ಲಿ ಯಾರಿಗಾರೋ ಒಬ್ಬ ವ್ಯಕ್ತಿಗೆ ಎದುರ್ತವಪ್ಪ ಆಗಿನ ಕಾಲದಲ್ಲಿ ಅಂದರೆ ಎರ್ಸಮಂಡ್ ಅಂದ್ಬಿಟ್ರೆ ಬಂದರೆ ಎದುರ್ತಿದ್ದಲ್ಲ. ಯಾರ ಇರಲಿ ಯಾರ ಬಿಡಲಿ, ಹೌದಾ ಬೇಕಾದ್ರೆ ಇಲ್ಲಿ ನೋಡೋಣ. ಎರ್ಸಮಂಡ್ ಬಂದು ಒಂದು ಮಾತು ಆವಾಜ್ ಹಾಕ್ಯಾನಂದ್ರೆ ಅಲ್ಲಿ ನಾವು ಯಾರು ಒಬ್ಬೊಬ್ರು ನಿಂದಿರ್ತಿದ್ದಲ್ಲ, ರೈಟ್ ಸುಮ್ಮನೆ ಕಣ್ಣು ಮುಚ್ಕೊಂಡು ಒಬ್ಬೊಬ್ರು ಹೊಡೆ ಬಿಡ್ತಿದ್ವಿ. ಆ ರೀತಿ ಯಾವಾಗಲೂ ನಮ್ಮ ಜೊತೆಗಿದ್ದು ನಮ್ಮದೊಂದು ಬಣ್ಣದ ಗೆಳೆಯರು ಅಂತಂದೇಳಿ ಒಂದು ಸಂಘ ಕಟ್ಕೊಂಡಿದ್ವಿ. ಆ ಸಂಘದಲ್ಲಿ ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಧ್ವಜ ಹಾರಿಸೋದಾಗಲಿ ಏನಾರ ಮಾಡೋದಾಗಲಿ ಎಲ್ಲ ಕಾರ್ಯಕ್ರಮಗಳು ಎರ್ಸಮಣ್ಣವರು ನಮಗೆ ಸಹಕಾರ ನೀಡ್ತಿದ್ರು. ಇನ್ನೊಂದು ಏನಪ್ಪ ವಿಶೇಷ ಅಂದರೆ ನಮ್ಮ ಎರ್ಸಮಣ್ಣವರು ನಮ್ಮ ಯುವಕರನ್ನ ನಾವೇನಾದರೂ ಇವತ್ತು ರಾಜಕೀಯದಲ್ಲಿ ಓಡಾಡ್ತಿದ್ದೀವಿ, ಯಾರು ಸ್ವಲ್ಪ ಗಣ್ಯ ವ್ಯಕ್ತಿಗಳು ಮಾತಾಡಿಸ್ತೀವಿ ಅಂದರೆ ನನ್ನ ರಾಜಕೀಯ ಗುರುಗಳಂದರೆ ಎರ್ಸಮಣ್ಣವ್ರು ಅಂದರೆ ತಪ್ಪಾಗಲ್ಲ. ಯಾಕಂದರೆ ಎರ್ಸಮಣ್ಣವ್ರ ಜೊತೆಗಿದ್ದಾಗ ಅವ್ರು ಮಾತಾಡೋಕ್ಕಂಥ ಶೈಲಿ, ಅವ್ರು ನುಡಿತಕ್ಕಂಥ ನುಡಿಗಳನ್ನ ನೋಡಿ ಕಲ್ತ್ಕೊಂಡು ನಾವಿವತ್ತು ಸ್ವಲ್ಪ ಏನೋ ಒಂದು ತಳಮಟ್ಟದಲ್ಲಿ ರಾಜಕೀಯ ಮಾಡೋಕ್ಕೆ ಒಂದು ಸ್ಫೂರ್ತಿಯನ್ನು ನೀಡಿರ್ತಾರೆ ಅಂತೇಳಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ 2 ಮಾತು ಮುಗಿಸ್ತಾರೆ. ಕರ್ಕೊಂಡ್ರಿ ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಇಟ್ಕೊಳ್ರಿ ಅಂತ ಅಷ್ಟು ಒಂದು ಉದಾರತನ ಅವರಿಗೆ ಭಾಳ ಒಂದು ದೇವರು ಒಂದು ಆ ಒಂದು ಇದನ್ನ ಅವರಿಗೆ ಕರುಣಿಸಿದ್ದ. ಅಂಥ ಒಂದು ಇದು ಎಲ್ಲರಿಗೂ ಬರೋಲ್ಲ. ಈಗ ಇಲ್ಲೇ ನಮ್ಮೂರಾಗ ಬೇಕಾದಂಥ ದೊಡ್ಡ ಶ್ರೀಮಂತರಿದ್ದಾರೆ. ಈಗ ನಾವು ಇಲ್ಲೆಲ್ಲ ಏನಾರ ಊರಾಗ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ ಕೇಳಕ್ಕೆ ಹೋದ್ರೆ 1000, 100, 200, 300 ಕೊಡ್ತಾರೆ. ಅವ್ರು ಯಾವಾಗ ಇಲ್ಲೆಲ್ಲ ಭಾಳ ಮಂದಿ ಹೇಳಿದರು 10,000ದೊಳಗೆ ಯಾವಾಗೂ ಕೊಡ್ತಿದ್ವಿ ನಾವು. ಆಮೇಲೆ ಇನ್ನೊಂದು ನಮ್ಮ ಸಮಾಜಕ್ಕೆ ನಾವು ಹಿಂಗೆ ನಮ್ಮದು ಮಡವಾಳ ಸಮಾಜದ ಒಂದು ಸಂಘ ಇತ್ತು. ನಮಗೆ ಒಂದು ಸಮುದಾಯ ಭವನ ಕಟ್ಟಕ್ಕೆ ನಮಗೊಂದು ನಿವೇಶನ ಇರಲಿಲ್ಲ. ನಾವು MLR ಭೀಮನಾಯ್ಕರನ್ನ ನಾವು ಮನವಿ ಮಾಡಿದ್ವಿ. ಅವ್ರು ಏನಂದ್ರು, ಒಬ್ಬರನ್ನ ಈ ರಿಯಲ್ ಎಸ್ಟೇಟ್ ಮಾಡೋರು ಬ್ರೋಕರ್ನ ನಮಗೆ ಹೇಳಿದರು, ಇವರು ಅಜ್ಜ ನಮ್ಮ ಮಠ ಇರೋದು ದುರ್ಗದಲ್ಲಿ ಐತಿ, ಬಸವಮಾಚಿದೇವ ಸ್ವಾಮೀಜಿ ಕರ್ಕೊಂಡು ಅವ್ರ ನಿವೇಶನ ಎಲ್ಲಿ ಖಾಲಿ ಅದ ಸೈಟ್ನೊಳಗೆ ತೋರಿಸಿರಿ ಅಂದರು. ತೋರಿಸಿದ್ವಿ, ಯಾವುದೂ ಮನುಷ್ಯ ಬರಲಿಲ್ಲ. ನಮ್ಮದು KV ಎದುರಿಗೆ ಮಾಚಿದೇವ್ರ ಒಂದು ಸಣ್ಣ ಟೆಂಪಲ್ ಇತ್ತು. ಆ ಟೆಂಪಲ್ ಬಗಲಲ್ಲಿ ಎರ್ಸಮಣ್ಣವ್ರದ್ದು ಒಂದು ಸೈಟ್ ಇತ್ತು. ಅವಾಗ ಅಜ್ಜ ಅವರು ಕೇಳಿದ್ರು, ಅವರು ಇದು ಸೈಟ್ ಯಾರ್ದು ಅಂತಂದು. ಹಿಂಗ ಬೇರೆ ಅವರು ಮಾತಾಗೆ ಚರ್ಚೆ ಮಾಡ್ಯಾರ ಅಂತಂದು ಅವ್ರು ಅವ್ರು ಏನಾರು ಕೊಟ್ಟಾರ ಅಂತ ನಾವು ಎಂದು ಕೇಳಿಲ್ಲ. ಅವ್ರನ್ನ ಕೇಳಿದ್ರೆ ಗೊತ್ತಾಗೋದು ಅಂತಂದ್ವಿ.
ಅವಾಗ ಅವ್ರೇನಂದ್ರು ಏನು ಬೇಡ ಅವ್ರ ಹತ್ರ ಹೋಗೋಣ ಬರ್ರಿ, ಹೋಗೋಣ, ಅವ್ರ ಆಫೀಸ್ ಎಲ್ಲ ಐತೆ ಅಂದರು. ಅವ್ರ ಆಫೀಸಿಗೆ ಓದಿವಿ ನಾವು, ನಮ್ಮ ಸ್ವಾಮೀಜಿಯವರು, ನಾವು, ನಮ್ಮ ಇನ್ನೊಬ್ರು ನಮ್ಮ ಮುಲ್ಗಪ್ಪರು, ನಮ್ಮ ಅಧ್ಯಕ್ಷರಾದಂಥ ರಾಮಣ್ಣವರು ಓದ್ವಿ. ಅವಾಗ ಅವ್ರಿಗೆ ನಮಸ್ಕಾರ ಅಂತಂದ್ರು. ಬಂದು ಅಜ್ಜರಿಗೆ ನಮಸ್ಕಾರ ಮಾಡಿದರು. ಕುಂತ್ಕೊಂಡ್ರೆ ಅಜ್ಜಾರ ಅಂದರು. ಕುಂತ್ಕೊಂಡ ಮೇಲೆ ನಮ್ಮ ಸ್ವಾಮಿಯವರು ಪ್ರಸ್ತಾಪ ಮಾಡಿದರು. ಏನಂದರೆ, ಈಗ ನಮ್ಮದು ಒಂದು ಸಣ್ಣ ಸಮುದಾಯ ಆಗುದಿ, ನಮಗೆ ಒಂದು ನಿವೇಶನ ಇಲ್ಲ ಸಮುದಾಯ ಭವನ ಕಟ್ಟಲಿಕ್ಕೆ. ಈಗ ನಮ್ಮ ಗುಡಿ ಪಕ್ಕದಲ್ಲಿ ನಿಮ್ಮದೊಂದು ಖಾಲಿ ನಿವೇಶನ ಐತಿ, ಆ ನಿವೇಶನನ ನಮಗೆ ಕೊಡ್ರಿ ಅಂತ ಕೇಳಿದರು. ಅವಾಗ ಯರ್ಷಮಣ್ಣವ್ರು ಏನಂದ್ರು, ಇದು ನಾನು ಅಷ್ಟು ಶ್ರೀಮಂತ ಅಲ್ಲ, ನಾನು ಸ್ವಲ್ಪ ದಿವಸ ಈ ರಾಜಕೀಯದಿಂದ ಅಡ್ಡಾಡಿ ನನಗೆ ಅಷ್ಟು ಹಣ ಬೆಂಬಲ ಇಲ್ಲ, ನಾನು ಅಷ್ಟು ಪೂರ್ತಿ ದಾನವಾಗಿ ಕೊಡೋಂಥದ್ದು ಅಷ್ಟು ಪಜೆ ನೀವು ಕೊಟ್ಟರೆ ನಿಮ್ಮ ತಂದೆ ತಾಯಿ ಹೆಸರಿನ ಮೇಲೆ ನಾವು ಸಮುದಾಯ ಭವನವನ್ನು ನಿರ್ಮಾಣ ಮಾಡ್ತೀವಿ, ಅವ್ರ ಹೆಸರನ್ನು ನಾಮಕರಣ ಮಾಡ್ತೀವಿ ಅಂತ ಕೇಳಿದ್ರು ನಮ್ಮ ಬುದ್ಧಿಯಾಗ. ಅವಾಗ ಬೇಡ ಬುದ್ಧಿ, ಅವೆಲ್ಲ ದೊಡ್ಡ ಮಾತಾಗ್ತವೆ, ಅವೇನು ಬೇಡ ಅಂದರು. ಸರಿ ಆಯ್ತಪ್ಪಾಜಿ, ನಿಮ್ಮ ಮನೆಯವರು ನಿಮ್ಮ ಹೆಸರಾರ ಇಡ್ತೀವಿ ಅಂದರು. ಅದು ಕೂಡ ಬೇಡ ಅಂದರು ಅವರು. ಮತ್ತಿಲ್ಲ, ಮತ್ತು ನೀವೇನಂತೀರಿ ಹಂಗೆ ಮಾಡೋಣ ಅಂತಂದಾಗ ಯರ್ಷಮಣ್ಣವರು ಒಂದು ಮಾತು ಹೇಳಿದ್ರು. ಅವರು ಏನಂದರೆ, ನಾನು ಈ ಅದನ್ನು ಪೂರ್ತಿಯಾಗಿ ಕೊಡುವಷ್ಟು ಉದಾರತನ ಇನ್ನೂ ಇಲ್ಲ ಬುದ್ಧಿ ನನ್ನ ಹತ್ರ. ನಾನೊಂದು ಮಾತು ಹೇಳ್ತೀನಿ ನಿಮಗಾಗಿ ಇಷ್ಟ ಬಂದರೆ ನೀವು ನೋಡಿ, ನಿಮಗೆ ಅನುಕೂಲ ಆದರೆ ಮಾಡ್ಕೇಳ್ರಿ ಅಂತ. ಸರಿ ಆಯ್ತು ಹೇಳ್ರಪ್ಪಾಜಿ, ಅದು ಏನು ರೇಟು. ಅವಾಗ ಯರ್ಷಮಣ್ಣರು ಏನಂದರು, ಇದು ವ್ಯಾಪಾರ ಅಂತ ಅಲ್ಲ, ನಿಮ್ಮ ಸಮಾಜಕ್ಕೆ ನಾನೊಂದು ಏನೋ ಒಂದು ಕಿರು ಕಾಣಿಕೆ ಆಗಿ ಒಂದು ಮಾತು ಹೇಳ್ತೀನಿ, ನಿಮಗೆ ಅನುಕೂಲ ಆದರೆ ಉಳಿಸ್ಕೊಂಡ್ರೆ ಬುದ್ಧಿ ಅಂದರು. ಸರಿ ಆಯ್ತು ಹೇಳ್ರಿ ಅಂದಾಗ 5 ಲಕ್ಷ ರೂಪಾಯಿ ಕೊಟ್ಟು ನೀವು ಮಾಡಿ ಕೇಳ್ರಿ. ಅವಾಗ ಬುದ್ಧಿ ಹೇಳಿದ್ದ, ನೋಡ್ರಿ ಅಪ್ಪಾಜಿ, ನಮ್ಮದು ಸಣ್ಣ ಸಮುದಾಯ ಭಾಳ ಆಗ್ತೈತಿ, ನೀವು ಸ್ವಲ್ಪ ನೋಡಿ ಹೇಳ್ರಿ ಅಂದರು. ಇಲ್ಲ ಬುದ್ಧಿ, ಇದಕ್ಕಿಂತ ಏನು ನಾನು ತೀರಾ ಇದನ್ನು ಮಾಡೋಕ್ಕಾಗಲ್ಲ, ನಿಮಗೆ ಇದ್ರ ಮೇಲೆ ನಿಮ್ಮ ಇಷ್ಟ ಅಂದರು. ನಾವೇನಂದ್ವಿ, ಇಲ್ಲ ನಮಗೆ ಅದು ಜಾಗ ಬೇಕೇ ಬೇಕು ಪಕ್ಕದ್ದು, ಆಯ್ತು ಬಿಡ್ರಿ ಇರಲಿ ಅಂತಂದೇಳಿ ನಾವು ಒಪ್ಪಿಗೆ ಬಂದ್ವಿ. ಒಪ್ಪಿಗೆ ಮುಂದೆ ಆದಮೇಲೆ 1 ವರ್ಷ ಆಯ್ತು ಸರ್. 1 ವರ್ಷ ಆದರೂ ಕೂಡ ನಮಗೆ 1 ರೂಪಾಯಿ ಕೊಡೋಕ್ಕಾಗಲಿಲ್ಲ. ನಮ್ಮ ಬುದ್ಧಿಯವ್ರು ಏನು ಮಾಡಿದ್ರು, ಇಲ್ಲ ನಾವು ಮಾತಾಡಿ ಬಂದ್ವಿ, 1 ವರ್ಷ ಆಯಿತು, ನಾವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ತಪ್ಪಾಗ್ತೈತಿ, ಮತ್ತು ಯಾರು ನಮ್ಮಲ್ಲಿ ಮೇನ್ ಲೀಡರ್ ಅಂದ್ರೆ ಅವ್ರನ್ನೆಲ್ಲ ಕರೆಸ್ರಿ, ಒಂದು ಮಾತು ವಿಚಾರ ಮಾಡೋಣ ಅಂದಾಗ ಒಂದು 8-10 ಮಂದಿ ಬಂದರು. ಬಂದಾಗ ಇಲ್ಲ ಯರ್ಷಮಣ್ಣ ಸೈಟ್ ನಾವು ಮುಗಿಸ್ಕೊಂಡಿವಿ, ನಾವು ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಳ್ಳೋದು ತಪ್ಪಾಗ್ತೈತಿ, ಒಂದು ಮತ್ತೆ ಏನಾರು ಮಾಡಿ ಎಲ್ಲರೂ ಸಹಾಯ ಮಾಡಿರಿ ಅಂದಾಗ ಅವರು ನಮ್ಮ ಬುದ್ಧಿಯವ್ರಿಗೆ ಎಲ್ಲರೂ ಒಪ್ಕೊಂಡು ಹೋದರು. ಅವ್ರು ಹೋಗಿ ಒಂದು ಅರ್ಧ ಗಂಟೆಗೆ ಎಲ್ಲರೂ ನನಗೆ ಫೋನ್ ಮಾಡಿದ್ರು, ನೀನು ಅವರು ದೊಡ್ಡರ ಹತ್ರ ಕರ್ಕೊಂಡೋಗಿ ಕುಂದಿರಿಸಿ ಸರ್, ನಮಗೆ CA ಸೈಟ್ನೊಳಗೆ ಬೇಡ, ನಮ್ಮ ಸೈಟ್ ಗುಡಿ ಪಕ್ಕದಲ್ಲಿರ್ತಕ್ಕಂಥದ್ದು ಯರ್ಷಮಣ್ಣರ ಸೈಟೇ ನಾವು ತಗೋಬೇಕಂತ ಮನಸ್ಸು ಮಾಡಿದ್ವಿ. ಅವ್ರ ಹತ್ರ ಹೋಗಿ ಮಾತಾಡಿವಿ. ಅವ್ರು ಯರ್ಷಮಣ್ಣರು ಹಿಂಗೆ 5 ಲಕ್ಷ ರೂಪಾಯಿ ಕೊಟ್ಟು ನೀವು ಮಾಡ್ಕೊಳ್ರಿ ಅಂತ ಹೇಳ್ಯಾರ ಅಂತ. ಸರಿ ಆಯ್ತು, ನಾನೇನು ಮಾಡೋಕ್ಕಪ್ಪ ಅಂದರು. ಸರ್ ನೀವು ಮಾತು ಕೊಟ್ಟಾಗ ರಿಜಿಸ್ಟ್ರೇಷನ್ ಖರ್ಚು ಕೊಟ್ಟನು ಅಂತ ಹೇಳಿದ್ರಿ, ಈಗ ನಮ್ದು ರಿಜಿಸ್ಟ್ರೇಷನ್ ಖರ್ಚಲ್ಲ, ಇದಕ್ಕೇನಾರು ಒಂದು ಹಣ ಸಹಾಯ ಮಾಡಿರಿ ಅಂದಾಗ ಅವರು ಸುಮಾರು ಒಂದು 6 ತಿಂಗಳಾದಮೇಲೆ ಒಂದು 2 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟರು ನಮಗೆ. ಭೀಮನಾಯಕರು ಕೂಡ ನಾವು ನೆನೆಸ್ಬೇಕಾಗ್ತದೆ. 2 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟರು. 2 ಲಕ್ಷ ಆದಮೇಲೆ ಅಲ್ಲಿಗೆಲ್ಲ 1.5 ವರ್ಷ ಆಗ್ತದೆ. ಸುಮಾರು ಅವಾಗ ನಾವು ಮತ್ತೆ ಯೋಚನೆ ಮಾಡಿದ್ವಿ, ಇದು ಮತ್ತೆ ದೀರ್ಘಕ್ಕೋತ ಟೈಮು, ಮತ್ತು ಅವ್ರು ಏನಂತಾರೆ ಏನೋ ಮಾತು ಕೊಟ್ಟಿದ್ರು ಪಾಪ, ನಾವು ಹಿಂಗೆ ಡಿಲೇ ಮಾಡ್ಕೊಂತವ್ರು, ಮತ್ತು ಅವ್ರು ನಾಳೆ ಕೊಡೋಲ್ಲ ಅಂದ್ರೆ ಕಷ್ಟ ಆಗ್ತದೆ ನಮಗೆ ಅಂತಂದು ನನ್ನ ಹತ್ರ 1 ಲಕ್ಷ ರೂಪಾಯಿ, ಅದನ್ನು 1 ಲಕ್ಷ ರೂಪಾಯಿ ಹಾಕಿ ಯರ್ಷಮಣ್ಣರಿಗೆ ಹೋಗಿ ನಾವು 3 ಲಕ್ಷ ರೂಪಾಯಿ ಕೊಟ್ಟು, ಅಣ್ಣ ಹಿಂಗೆ ಡಿಲೇ ಆಗ್ಬಿಟ್ಟೈತಿ, ಏನು ಅನ್ಕೋಬೇಡ, ಅದೇನಾಗಲ್ಲ ಬಿಡಪ್ಪ, ಇರಲಿ ಮತ್ತೆ ಏನು ಮಾಡೋಕ್ಕಾಗಲ್ಲ, ಆಯ್ತು ಏನೋ ಒಂದು ನಿಮಗೊಂದು ಹೆಲ್ಪ್ ಆಕತ್ತೆ ಅಲ್ಲಿ ಬಿಡೋ ಅಂದರು. ಸರಿ ಆಯಿತು. ಇನ್ನು ನಾವು 3 ಲಕ್ಷ ಕೊಡೋದಕ್ಕೂ ಮುಂಚೆಗೆ ಭೀಮನಾಯಕರು ನಮಗೊಂದು 3.5 ಲಕ್ಷ ರೂಪಾಯಿ ಒಂದು ಗ್ರಾಂಟ್ ಹಾಕಿದ್ರು. ಗ್ರಾಂಟ್ ಹಾಕಿ ನಿಮ್ಮ ಸೈಟ್ಗೆ ನೀವೊಂದು ಕಾಂಪೌಂಡ್ ಮಾಡಿ ಕೇಳ್ರಿ ಅಂತ. ಅವಾಗ ಯರ್ಷಮಣ್ಣರ ಗಮನಕ್ಕೆ ಹೋಯ್ತೀವಿ ನಾವು, ಅಣ್ಣ ಹಿಂಗೆ ಮತ್ತೆ ನಮಗೆ ಕಾಂಪೌಂಡ್ ಸ್ಯಾಂಕ್ಷನ್ ಆಗೈತಿ, ಮತ್ತು ನಾವು ನೋಡಿದ್ರೆ ನಿಮ್ಗೇನು ದುಡ್ಡು ಕೊಟ್ಟಿಲ್ಲ, ಹೆಂಗೆ ಮಾಡ್ಬೇಕು ಅನ್ನೋದು. ಮರ ದುಡ್ಡೇನು ಫಸ್ಟ್, ಆಮೇಲೆ ನೀವು ಕಾಂಪೌಂಡ್ ಮಾಡ್ಕೊಳ್ರಿ, ಅನುಕೂಲ ಆದಾಗ ಕೊಡುವಂತೀರಿ ಅಂದರೆ ಅವರು ಒಂದು ಮನಸ್ಥಿತಿ ಯಾವ ಥರ ಇತ್ತಪ್ಪ ಅಂತಂದರೆ, ಅವರು ಈಗ ದುಡ್ಡಿದ್ದಾರೆ ಭಾಳ ಜನ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ, ಕೋಟಿಗಟ್ಟಲೆ ಇದ್ದಾರೆ, ಅವ್ರ ಹತ್ರ ದುಡ್ಡು ಇತ್ತೋ ಇಲ್ಲ ಗೊತ್ತಿಲ್ಲ, ಅವ್ರ ಹತ್ರ ಹೃದಯ ಶ್ರೀಮಂತಿಕೆ ಅನ್ನೋದು ಭಾಳ ಇತ್ತು ಅನ್ನೋದು ನನ್ನ ಒಂದು ಅನಿಸಿಕೆ. ಹಾಗಾಗಿ ಈ ನುಡಿ ನಮನ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಭಾಳ ಅರ್ಥಪೂರ್ಣ. ಇಂಥ ಒಬ್ಬ ವ್ಯಕ್ತಿಗಳಲ್ಲಿ ಈಗ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡಂಥವ್ರು ಭಾಳ ಕಡಿಮೆ, ನಾವೆಲ್ಲ ನೋಡ್ತೀವಿ. ಯಾರು ಬರ್ತಾರೆ ಈಗ ನೋಡ್ರಿ, ಇಂಥ ಒಬ್ಬ ವ್ಯಕ್ತಿಗಳ ಕಾರ್ಯಕ್ರಮಕ್ಕೆ ಇಷ್ಟು ಜನ ಬಂದಾರಂದ್ರೆ ಇದು ಶೋಭೆ ಅಲ್ಲ ಅಂತ ನನಗೆ ಅನಿಸ್ತೈತಿ. ಅವ್ರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಲಿತು ಇಂಥ ಒಬ್ಬ ಗಣ್ಯ ವ್ಯಕ್ತಿಗಳದ್ದು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಇಂಥ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಮಾಡಬೇಕಂತ ನನ್ನ ಅನಿಸಿಕೆ. ಇಷ್ಟು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಮೇಲೆ ಆಶ್ರಯಿರ್ತಕ್ಕಂಥ ಗುರುಗಳಿಗೆ ನಮಸ್ಕರಿಸ್ತಾ ಮತ್ತು ಸ್ನೇಹಿತರಾಗಿರ್ತಕ್ಕಂಥ ಲಕ್ಷ್ಮೀಪತಿಯವರೇ, ಉಡುಕಡ್ಡಿ ಶಿವಕುಮಾರ್ ಅವರೇ, ನನ್ನ ಸಹೋದರರೇ ಮತ್ತು ಇಲ್ಲಿ ಹೇಳ್ತಿರ್ತಕ್ಕಂಥ ಎಲ್ಲ ಬಂದಿವೆ. ಈಗ ಇಷ್ಟೊತ್ತು ಎಲ್ಲ ಊರಿನ ಗಣ್ಯರು ಭಾಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿ ಮಾತಾಡಿ, ಇಷ್ಟೆಲ್ಲ ಪ್ರಸ್ತಾಪ ಮಾಡಿ ಮಾತಾಡಿದ್ಮೇಲೆ ಮತ್ತು ನಾವು ಹೇಳ್ತಕ್ಕಂಥದ್ದು ಏನಿಲ್ಲ. ನಾವು ನಮ್ಮ ಕುಟುಂಬದ ಪರವಾಗಿ ಮತ್ತು ನಾವು ವೈಯಕ್ತಿಕವಾಗಿ ಸೇರ್ತಕ್ಕಂಥ ನಮ್ಮ ಎಲ್ಲ ಪರವಾಗಿ ನಾನು ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ.
ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಅವನು ಮಾಡಿದ್ರಿ, ಅಚ್ಚುಕಟ್ಟಾಗಿ ಮಾಡಿದ್ರಿ ಮತ್ತು ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ಸನ್ಮಾನ ಸಹಿತ ಮಾಡಿದ್ರಿ. ಆದ್ದರಿಂದ ನಾನು ನಿಮ್ಮೆಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ನಾನು ವೈಯಕ್ತಿಕವಾಗಿ ನಾನು ಕೃತಜ್ಞತೆ ಸಲ್ಲಿಸುತ್ತಾ ನಾನು ಮಾತುಗಳನ್ನು ನನಗೆ ಹೆಚ್ಚಿಗೆ ಮಾತಾಡಿ ಅಭ್ಯಾಸ ಇಲ್ಲ. ಹೊರಗಡೆ ಎಲ್ಲಾದರೂ ಜೋರು ಮಾತಾಡ್ತೀವಿ, ಆದರೆ ಈ ವೇದಿಕೆ ಅಂತಲ್ಲಿ ಎಲ್ಲಿ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ, ಮಾತಾಡಿಲ್ಲ ಅಂತೇಳಿ. ಮತ್ತು ಈಗೇನಪ್ಪ ಅಂದರೆ ಯರಸಮ್ಮಣ್ಣರಂದ್ರೆ ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಈಗ ಊರಿನಾಗ ಗಣೇಶ್ ಕುಂಡ್ರಸೋದಾಗಲಿ, ಹೋಳಿ ಕಾಮ ಕುಂಡ್ರಸೋದಾಗಲಿ ಪ್ರತಿಯೊಂದು ಸ್ನೇಹಿತರನ್ನ ಕರ್ಕೊಂಡು ಮಾಡ್ತಾಯಿದ್ರು. ಯಾವುದಾರ ಒಂದು ವಿಚಾರ ಇರಲಿ, ನೀವು ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಬೇಡ್ರಪ್ಪ ಅಂತ ಹೇಳ್ತಿದ್ರು, ಯಾವ ವಿಚಾರಕ್ಕಾದ್ರೂ. ಹಂಗೆ ಒಂದು ಅವರು ಎಲ್ಲ ಸ್ನೇಹಿತರನ್ನ ಬೆಳೆಸ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮನ ಈಗ ಊರಿನ ಕಾರ್ಯಕ್ರಮನೆಲ್ಲ ನಡೆಸ್ಕೊಡ್ತಿದ್ರು. ಅವ್ರನ್ನ ಈಗ ನಾವು ಕಳ್ಕೊಂಡ್ರದ್ದು ನೋಡಿದ್ರೆ ಈ ಊರಿನಾಗ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿಂದಿರ್ತಾವೇನಪ್ಪ ಅನ್ನೋಷ್ಟು ಮಟ್ಟಿಗೆ ನಮಗೆ ವಿಚಾರ ಮನದಟ್ಟಾಗ್ತದವು. ಅದಕ್ಕಾಗಿ ನನಗೆ ಹೆಚ್ಚಿಗೆ ಮಾತಾಡೋಕ್ಕಾಗ್ತದೆ. ದಯಮಾಡಿ ಎರಡು ಮಾತುಗಳು ಮುಗಿಸ್ತೀನಿ. ಮತ್ತು ನಮ್ಮ ಬಹಳ ಸಾರಿ ಎಲ್ಲ ಗಣ್ಯ ಈಗ 25 ವರ್ಷದ ಹಿಂದೆ ನಮ್ಮ ದೇವಸ್ಥಾನ ಸ್ಥಾಪನೆ ಆಗಿತ್ತು. ಎಲ್ಲರ ಕಲ್ತು ಕೇಳಿದಾಗ ಸ್ಥಾಪನೆ ಮಾಡೋಣ ಅಂತ ಎಲ್ಲ ಮಾಡಿದರು. ಆ ಸ್ಥಾಪನೆಗೆ ಭಾಳ ಕಷ್ಟಪಟ್ಟು ಎಲ್ಲರೂ ಶ್ರಮವಹಿಸಿ ಮಾಡಿದ್ವಿ. ಓಪನಿಂಗ್ ಆಗೋ ಟೈಮ್ದಾಗ ಅಮೌಂಟ್ ಅಂತೂ ನಮ್ಮ ತಗ ಭಾಳ ಕಮ್ಮಿ ಇತ್ತು. ಅಮೌಂಟ್ ಜೋಡ್ಸೋಕ್ಕೆ ಆಗಲ್ಲ ನಮ್ಮ ಕೈಲಿ. ನೀವು ಎಷ್ಟಾಗೈತೆ ಅಷ್ಟಿರ್ತೀರಿ ಅಂತಂದು ಹೇಳಿ ಎಲ್ಲರ ಸಹಕಾರ ಮಾಡಿ ನಮ್ಮ ದೇವಸ್ಥಾನ ಓಪನ್ ಮಾಡಿದ್ವಿ. ಯಾವ ಕಾರ್ಯಕ್ರಮನ ಇರಲಿ ತಿಂಗಳ ಮಂತ್ಲಿ ಅಮೌಂಟ್ ಕೊಡೋಕೆ ನಮಗೆ ಕೈಲಾಗ್ತದಿಲ್ಲ. ನಿಮ್ಮ ಕೈಲಿ ಎಷ್ಟಾಗೈತೆ ಅಮೌಂಟ್ ಎತ್ಕೊಂಬರ್ರಿ, ಉಳಿದ ಅಮೌಂಟ್ ನಾನು ಸಹಕಾರ ಮಾಡ್ತೀನಿ. ಅವರು ಪ್ರತಿ ತಿಂಗಳಿಗೆ ಒಂದು ಡಬ್ಬೆ ಎಣ್ಣೆ ಡಬ್ಬೆ ಕೊಡ್ತದೆ ನಮ್ಮ ದೇವಸ್ಥಾನ. ಈಗ ನಾವು ಟ್ರಸ್ಟ್ ಐತಂತ ಅಲ್ಲ, ಮೊದಲಿಂದಲೂ ಅವ್ರು ನಮಗೆ ಸಹಕಾರ ಕೊಟ್ಕೊಂತ ಬಂದಾರ. ಈ ಇನ್ಮೇಲೆ ಅವ್ರದ್ದು ನಮಗೆ ಸಹಕಾರ ಇರಲ್ಲ ಅಂತ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಹೇಳಲಿಕ್ಕೆ ಬಾರದಂಥ ಒಂದು ಮಾಣಿಕ್ಯವಾಗಿದೆ. ಏಕಪ್ಪ ಅಂದರೆ ಅವರು ಇಡೀ ಸಮಾಜದಲ್ಲೇ ಗುರುತಿಸಿಕೊಂಡಂಥ ಒಬ್ಬ ದೊಡ್ಡ ಮಹಾನ ವ್ಯಕ್ತಿಗಳಾಗಿದ್ದಾರೆ. ಯಾವ ಸಮಾಜದ ಒಂದು ಕಾರ್ಯಕ್ರಮ ನಡೀತೈತಪ್ಪ ಅಂದ್ರೆ ಆ ಕಾರ್ಯಕ್ರಮದಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡು ನಾವು ಆ ಕಾರ್ಯಕ್ರಮ ಮುಗಿಯುವವರೆಗೂ ಇರ್ತಿದ್ರು. ಅದನ್ನು ನೋಡಿದರೆ ಅಂಥ ಒಂದು ಮಾಣಿಕ್ಯವನ್ನು ಇವತ್ತು ನಾವು ಇಲ್ಲಿ ಕಳೆದುಕೊಂಡಿದ್ದೀವಲ್ಲಪ್ಪ, ನಾವು ಬೊಮ್ಮನಹಳ್ಳಿ ತಾಲೂಕಿದ್ದು ಅಂತ ಹೇಳಲ್ಲ. ಅವರು ಆ ರೀತಿ ನಡೆದಿದ್ದಾರೆ. ಯಶೋಮಣ್ಣನಂದರೆ ನಡೆದಂಥ ವ್ಯಕ್ತಿ ಅಂದರೆ ಅವರೇ. ಅವರು ಜೀವನದಲ್ಲಿ ಆರ್ಥಿಕವಾಗಿ ಮುಂದರಿಬೇಕಂತ ಏನು ಯೋಚನೆ ಮಾಡಲಿಲ್ಲ. ಅವ್ರು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಸಮಾಜದಲ್ಲಿ ನಾವು ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ಬೇಕನ್ನೋದೇ ಅವ್ರ ಮನಸ್ಸಿನಲ್ಲಿ. ನಮಗೂ ಅನೇಕ ಸಲ ನಮಗೂ ಭಾಳ ಸಹಾಯ ಮಾಡೋದು ಗೊತ್ತಿಲ್ಲದಲೇ ನಾವು ಕೇಳಿದ್ರೂ ಸಹಾಯ ಮಾಡೋದು ಕಷ್ಟ ಇದೆ. ಕೆಲವು ಸಂದರ್ಭದಲ್ಲಿ ಫೋನ್ನಾಗಂತೂ ಮಾತಾಡಿದ್ರು, ಆದರೆ ಅವ್ರಿಗೆ ಕಳ್ಕೊಂಡ್ವಿ. ಆದರೆ ನಾವು ಒಂದು ಮನಸ್ಸಲ್ಲಿ ಅವ್ರಿಗೆ ಇದಾರಂತಲೇ ತಿಳ್ಕೊಂತೀವಿ. ಅವ್ರ ಫೋಟೋ ನೋಡ್ತಾ ಇದ್ರೆ, ಅಂಗಡಿಯಲ್ಲಿ ಹೋಗ್ತಾ ಇದ್ರೆ ಅವ್ರು ನಮ್ಮ ಜೊತೆಲೇ ಇದಾರಂತಲೇ ತಿಳ್ಕೊಂತೀವಿ. ನಾವು 25 ವರ್ಷದಿಂದ ಗ್ಯಾಸ್ ಅಂಗಡಿ ಕೆಲಸ ಮಾಡ್ತೀವಲ್ಲ, ಅನೇಕ ಸಮಾಜದ ಜನ ಬರ್ತಾರ, ಸಹಾಯ ಕೇಳ್ತಾರೆ. ಯಾಕಂದರೆ ಅವ್ರದ್ದು ಏನಿದ್ರೂ ಕೊಡೋ ಒಂದು ಮನಸ್ಸಿತ್ತು. ಯಾರು ಬರೋದಿಲ್ಲ, ಕೊಡೋ ಮನಸ್ಸು ಯಾವ ಮನುಷ್ಯನಲ್ಲಿ ಇರುತ್ತೆ. ಅವ್ರ ಹತ್ರ ದೇವ್ರು ಕಳಿಸ್ತಾನೆ, ಹೌದಲ್ಲ? ಯಾರು ದಾನಿಗಳು ಇರ್ತಾರೆ ಅವ್ರ ಹತ್ರ ದೇವ್ರು ಕಳಿಸ್ತಾನೆ. ಹಂಗೆ ಆ ಒಂದು ಹುಟ್ಟು ಗುಣ ಅಂಥದ್ದು ಅವ್ರ ಹತ್ರ ಒಂದು ಗುಣ ಇತ್ತು ಅಂತ. ಒಟ್ಟು ಒಳ್ಳೆಯದೇ ಇತ್ತು, ಒಳ್ಳೆ ಗುಣ ಇತ್ತು, ಒಳ್ಳೆ ಮನುಷ್ಯರಾಗಿದ್ದರು. ಆಮೇಲೆ ಆರ್ಥಿಕವಾಗಿ ಯಾವಾಗಲೂ ಮುಂದರಿಬೇಕಂತ ಯೋಚನೆ ಮಾಡಿದ್ರು. ಅವರು ಆರ್ಥಿಕವಾಗಿ ಮುಂದರಿಬೇಕು ಅಂತ ಏನು ಯೋಚನೆ ಮಾಡಿದರೆ ಈ ಊರಿನಲ್ಲಿ ದೊಡ್ಡ ಶ್ರೀಮಂತರಾಗೇ ಇರ್ತಿದ್ರು. ಅದೇ ಅನೇಕ ರೀತಿಯಲ್ಲಿ ಅನೇಕ ಸಲ ನಾವು ಅವ್ರ ಹಿಂದೆ ಹೇಳಿದ್ವಿ. ನಾವು ಮುಂದೆ ಮಾತಾಡೋಕ್ಕೆ ನಮಗೆ ಧೈರ್ಯ ಇಲ್ಲ ಅಣ್ಣರಿಗೆ. ಹಿಂದೆ ಅವ್ರಿಲ್ದಾಗ ಎಷ್ಟು ಸಲ ಮಾತಾಡಿದ್ವಿ. ಯಾಕಂದರೆ ಒಂದು ಫರ್ಮು, ಮಾತಾ ಗ್ಯಾಸ್ ಅಂದರೆ ಒಂದು ದೊಡ್ಡ ಫರ್ಮು, ಬಿಸ್ನೆಸ್ ಫರ್ಮು. ಈ ಒಂದು ಬಿಸ್ನೆಸ್ ಫರ್ಮ್ನಲ್ಲಿ ಇವರು ಎಷ್ಟು ಮುಂದರಿಬೇಕಂದ್ರೆ ಅಷ್ಟು ಮುಂದರಿಬೇಕು. ಆರ್ಥಿಕವಾಗಿ ಯೋಚನೆ ಮಾಡೋದು ಮನುಷ್ಯನಿಗೆ ಸಮಾಜದಲ್ಲಿ ಮುಂದರಿಬೇಕಂದ್ರೆ ಒಂದು ಆರ್ಥಿಕವಾದ ಒಂದು ಫರ್ಮ್ ಕೂಡ ಇರಬೇಕು. ಆ ಒಂದು ದೇವರು ಅವರಿಗೆ ಕೊಟ್ಟಿದ್ದ. ಬಟ್ ದುಡ್ಡು ಮಾಡ್ಬೇಕನ್ನೋದು ಮನಸ್ಸು ಅವರಲ್ಲಿಲ್ಲ. ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕು, ಇನ್ನೊಬ್ಬರಿಗೆ ನಾನು ಚೆನ್ನಾಗಿರಬೇಕು,
ಎಲ್ಲ ಸಮಾಜದಲ್ಲಿ ನಾನು ಚೆನ್ನಾಗಿರಬೇಕು ಅನ್ನೋದೇ ಒಂದು ಹುಟ್ಟುಗುಣ ಇತ್ತು. ಅದಕ್ಕೆ ಆದರೂ ಏನಾಯಿತು, ಅವರು ಆರ್ಥಿಕವಾಗಿ ಏನೇ ಇರಲಿ, ಬಟ್ ಅವರು ಎಲ್ಲರ ಮನಸ್ಸಿನಲ್ಲಿ ಒಂದು ದೊಡ್ಡರಾಗೇ ಉಳ್ಕೊಂಡಾರೆ. ಅದನ್ನು ಮರೆಯೋಕ್ಕಾಗಲ್ಲ. ಯಾಕಂದರೆ ಯಶೋಮಣ್ಣನ ನಾವು ಯಾವಾಗಲೂ ನಾನು ಇಷ್ಟು ವರ್ಷ ವಯಸ್ಸು ಕಳೆದ್ರೂ ಬಟ್ ನನ್ನ ಮನಸ್ಸಿನಲ್ಲಿ ಅಂಥ ವ್ಯಕ್ತಿ ಮತ್ತೆ ಯಾರೂ ಇಲ್ಲ. ಇನ್ನೂ ಅವರಿಗೆ ನಮಗೆ ಅವಶ್ಯಕತೆ ಇತ್ತು, ನಮ್ಮ ಕ್ಷೇತ್ರಕ್ಕಾಗಲಿ ಮತ್ತು ಸಮಾಜದ ಒಂದು ಕೆಲವು ಉದ್ಧಾರಕ್ಕೋಸ್ಕರ ಆಗಲಿ ಅಂಥ ವ್ಯಕ್ತಿಗಳು ನಾವು ಕಳ್ಕೊಂಬಿಟ್ಟಿವಿ ಅಂತ ನನಗೆ ದುಃಖ ಅನ್ನಿಸ್ತೈತೆ. ಯಾಕಂದರೆ ಇನ್ನೂ ಅವರಿಗೆ ಬೆಳೆಯ ವಯಸ್ಸಿತ್ತು. ರಾಜಕೀಯವಾಗಲಿ ಕೆಲವು ಸಂದರ್ಭಗಳಲ್ಲಿ ಅವಕಾಶ ಸಿಕ್ತು ಅವರಿಗೆ. ನಾವು ಗ್ಯಾಸ್ ಅಂಗಡಿ ಇದ್ವಲ್ಲ, ನೋಡ್ತಿದ್ವಲ್ಲ, ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜಕೀಯವಾಗಿ ಆದ್ರೂ ಅವರಿಗೆ 2-3 ಸಲ ಅವಕಾಶ ಸಿಕ್ತು. ಇನ್ನೊಬ್ಬರು ಆಗಿದ್ದರೆ ಆ ಅವಕಾಶನ ಕಳ್ಕೊತಿದ್ದಿಲ್ಲ. ಆದರೆ ಅವರು ಆ ಅವಕಾಶನ ನಾವು ಇದು ಮಾಡ್ಕೊಳ್ಳಿಲ್ಲ ಅವರು. ಯಾಕಂದರೆ ಅವರು ಒಳ್ಳೆತನ, ಮುಂದೆ ಜನ ಏನು ಮಾಡ್ತಾರೋ ಆ ರೀತಿ ಯೋಚನೆ ಮಾಡಿ ಇದೇ ಇದ್ದರು. ಬಟ್ ಇನ್ನೊಬ್ಬರಿಗೆ ಸಹಾಯ ಮಾಡ್ತಿದ್ರು, ಭಾಳ ಜನಕ್ಕೂ ಸಹಾಯ ಮಾಡ್ತಿದ್ರು ಹೇಳ್ಬೇಕಂದ್ರೆ. ಆದ್ದರಿಂದ ನಾವು ಸಮಾಜದಲ್ಲಿ ಮುಂದೆ ನಮ್ಮ ಕ್ಷೇತ್ರದಲ್ಲಿ ಕೂಡ ಒಂದು ಒಳ್ಳೆ ಒಂದು ನಾಯಕನನ್ನಾಗಿ ಕಳ್ಕೊಂಡೀವಿ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಮುಂದೆ ಇವರು ಇಂಥ ವ್ಯಕ್ತಿ ಹುಟ್ಟು ಬರಲಿ ಅಂತ ಹೇಳಿ ಇವರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ, ಎಲ್ಲ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಾನು ಎರಡು ಮನಸ್ಸಿಗೆ ಪೂಜ್ಯರಾದಂಥ ಆಲಶಂಕರ ಶ್ರೀಯವರು ಕೂಡ ಈಗ ಬಂದಿದ್ದಾರೆ. ಅವರು ಕೂಡ ಈ ವೇದಿಕೆ ಹಂಚ್ಕೊಳ್ಳೋಕ್ಕಾಗಿ ಪ್ರಾತಸ್ಮರಣೀಯರನ್ನು ಸ್ಮರಿಸಿಕೊಂಡು, ಆರಾಧ್ಯ ಗುರುದೈವವನ್ನು ಸ್ಮರಿಸಿಕೊಂಡು, ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಅವರಿವರೆನ್ನದೆ ಬಂದವರನ್ನೆಲ್ಲ ನನ್ನ ಬಂಧುಗಳೆಂದು, ಹಸಿದವರೆಲ್ಲ ನನ್ನ ತಮ್ಮಂದಿರೆಂದು, ಬಳಲಿ ಬೆಂಡಾದವರೆಲ್ಲ ನನ್ನ ಬಂಧುಗಳೆಂದು ಅವರಿಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತ ಹರಿಸ್ವಾಮಿ ಅಣ್ಣನವರ ನುಡಿನಮನ ಕಾರ್ಯಕ್ರಮದಲ್ಲಿ ಅವರಿಗೆ ನುಡಿನಮನವನ್ನು ಸಲ್ಲಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಹರಿಸ್ವಾಮಿ ಅಣ್ಣನವರ ಕುಟುಂಬಸ್ಥರನ್ನು ಮೊದಲು ಮಾಡಿಕೊಂಡು ತಾಲೂಕಿನ ಎಲ್ಲ ಗಣ್ಯಮಾನ್ಯರೇ, ಹರಿಸ್ವಾಮಿ ಅಣ್ಣನವರ ಎಲ್ಲ ಶಿರಾಭಿಮಾನಿಗಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿ. ಹಣವಿದ್ದಡೇನು ಗುಣವಿಲ್ಲದನ್ನಕ್ಕ ಅಂತ ಒಂದು ಮಾತು ಬರ್ತದೆ. ನಮ್ಮ ಮಲ್ಕಿಹೊಳೆಯರ್ ಸರ್ ಅವರು ಮಾತಾಡ್ಬೇಕಾದ್ರೆ ನಾವು ಬಂದ್ವಿ, ಭಾಳ ಭಾವುಕರಾದರು. ಮತ್ತು ನಮ್ಮ ಸಾಹೇಬರು ಮಾತಾಡ್ಬೇಕಾದ್ರೂ ಬಹಳ ಭಾವುಕರಾದರು. ಇವತ್ತು ಸರ್ವೇ ಸಾಮಾನ್ಯವಾಗಿ ಎತ್ತ ತಂದೆ ತಾಯಿಗಳಾಗಲಿ, ಬೆನ್ನಿಂದ ಹುಟ್ಟಿದವರಾಗಲಿ, ಕಾಲು ಆದಾಗ ಮಾತ್ರ ಕಣ್ಣೀರಲ್ಲಿ ಬರ್ತದೆ, ಕಣ್ಣಾಗ ನೀರು ಬರ್ತದೆ. ನೀವು ಪರೀಕ್ಷೆ ಮಾಡಿ ನೋಡ್ರಿ, ಎತ್ತವರಾಗಲಿ ಅಥವಾ ಬೆನ್ನಿಂದ ಹುಟ್ಟಿದವರಾಗಲಿ ಅಥವಾ ಬೆನ್ನ ಮುಂದೆ ಹುಟ್ಟಿದವರಾಗಿರಲಿ, ಅವರು ಕಾಲು ಆದಾಗ ಅಂದರೆ ತೀರಿಕೊಂಡಾಗ ಮಾತ್ರ ಕಣ್ಣಲ್ಲಿ ನೀರು ಬರ್ತದೆ, ಭಾವ ತುಂಬಿ ನೀರು ಬರ್ತದೆ. ಆದರೆ ಒಬ್ಬ ಉತ್ತಮ ವ್ಯಕ್ತಿಯನ್ನು ಕಳೆದುಕೊಂಡಾಗ ಕಣ್ಣೀರಿನ ಜೊತೆ ಭಾವುಕನೂ ಬರ್ತದೆ. ಭಾವುಕ ಅಂದರೆ ಭಾವದಿಂದ ಒಂದು ನೋವು ಉಂಟಾಗ್ತದೆ. ಆ ನೋವು ಸಾಕಷ್ಟು ಮಂದಿ ಇವತ್ತು ಹಗರಿಬೊಮ್ಮನಹಳ್ಳಿ ತಾಲೂಕಲ್ಲದೆ ಸುತ್ತಮುತ್ತಲ ಹಳ್ಳಿ ಜನಕ್ಕೂ ಕೂಡ ಆಗಿದೆ. ಕಂಡು ಕಾಣದೆ ಮಾಡಿರ್ತಕ್ಕಂಥ ತಪ್ಪುಗಳನ್ನು ದೇವರು ಮನ್ನಿಸಿದ್ರೆ ಇನ್ನಷ್ಟು ದಿನ ಹರಿಸ್ವಾಮಣ್ಣನವರನ್ನು ನಾವೆಲ್ಲ ಉಳಿಸ್ಕೋಬೋದಾಗಿತ್ತು. ಬಾರದು ಬಪ್ಪದು ತಪ್ಪದು. ಬರೋದಿತ್ತಪ್ಪ ಅಂದ್ರೆ ಬಂದೇ ಬರ್ತದೆ, ಅದನ್ನು ಯಾರ ಕಡೆಯಿಂದನೂ ತಪ್ಸೋಕ್ಕಾಗಲ್ಲ. ಹುಟ್ಟಿದ ಮನುಷ್ಯ ಒಂದು ದಿನ ಸಾಯಲೇಬೇಕು. ಸಾಯೋದ್ರ ಮಧ್ಯೆ ಒಳಗೆ ಒಂದು ಸಾಕಷ್ಟು ಒಳ್ಳೆಯ ಚಿಂತನೆಗಳನ್ನು ಮಾಡೋದ್ರ ಮೂಲಕ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಕೆಲಸ ಮಾಡಿದ್ದೆ ಅಂತಂದ್ರೆ ಇಂಥ ನುಡಿ ನಮನ ಕಾರ್ಯಕ್ರಮಗಳು ನಡೀತವೆ. ಎಲ್ಲರಿಗೂ ನಡೆಯಲ್ಲ ನುಡಿ ನಮನ ಕಾರ್ಯಕ್ರಮಗಳು. ದಿನಂಪ್ರತಿ ಸಾಕಷ್ಟು ಜನಸಾಮಾನ್ಯರು ಕಾಲವಾಗ್ತಾರೆ. ಆದರೆ ಎಲ್ಲರೂ ನುಡಿ ನಮನ ಮಾಡೋಕ್ಕಾಗಲ್ಲ. ಎಲ್ಲರೂ ನುಡಿ ನಮನ ಯಾಕೆ ಮಾಡೋಕ್ಕಾಗಲ್ಲ ಅಂತಂದರೆ ಅವು ಒಂದು ಸಾಧನೆ ಬೇಕಾಗ್ತದೆ, ಅಥವಾ ಏನಾದರೂ ಒಂದು ವ್ಯಕ್ತಿತ್ವ ರೂಪುಗೊಳ್ಬೇಕಾದ್ರೆ ಅವರು ಸಮಾಜದಲ್ಲಿ ಏನಾದರೂ ಒಂದು ಕೊಡುಗೆಗಳನ್ನು ಕೊಟ್ಟೋಗ್ಬೇಕಾಗ್ತದೆ. ಅಂತ
ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವದೊಂದಿಗೆ ಎಂಥ ಕೆಲಸನಾದರೂ ಬರಲಿ ಸಾಂಗೋಪಾಂಗವಾಗಿ ನಡೆಸ್ಕೊಡ್ತಕ್ಕಂಥ ಶಕ್ತಿಯನ್ನು ಯಶೋಮಣ್ಣನವರಿಗೆ ಕೊಟ್ಟರು. ಇವತ್ತು ಒಂದು ಕಟ್ಟಡ ನಿಲ್ಲಬೇಕಾದ್ರೆ 4 ಗೋಡೆಗಳು ಬರ್ತಾವೆ ಅಥವಾ 4 ಪಿಲ್ಲರ್ಗಳು ಬರ್ತಾವೆ. ಒಂದು ಕಟ್ಟಡ ನಿಲ್ಲಬೇಕಾದ್ರೆ, ಸುಸಜ್ಜಿತವಾಗಿ ಒಂದು ಕಟ್ಟಡ ನಿಲ್ಲಬೇಕಾದ್ರೆ 4 ಕಂಬಗಳು ಅಥವಾ 4 ಗೋಡೆಗಳು ಬೇಕಾಗ್ತವೆ. ಅದರಲ್ಲಿ ಒಂದು ಸಂಸ್ಥೆ ಆಗಿರ್ಬೋದು ಅಥವಾ ಒಂದು ದೇವಸ್ಥಾನ ಆಗಿರ್ಬೋದು ಅಥವಾ ಒಂದು ಮಠ ಆಶ್ರಮ ಆಗಿರ್ಬೋದು ನಡಿಬೇಕಂತಂದರೆ ಒಂದು 4 ಮಂದಿ ಗಟ್ಟಿಗಳಲ್ಲಿ ಬೇಕಾಗ್ತದೆ. ಇವತ್ತು ಈಶ್ವರ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ಯಾಕೆ ನಡೀತಾ ಇತ್ತು ಅಂತಂದರೆ, ಆ ದೇವರ ಸಮಾನವಾಗಿರ್ತಕ್ಕಂಥ ಯಶಾಮಣ್ಣನವರು ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡಿದಾರೆ ಅನ್ನೋದಕ್ಕೋಸ್ಕರ ಈ ಸ್ಥಾನದಲ್ಲಿ ನಡೀತಾ ಇತ್ತು. ಅವ್ರ ಮನೆ ಮಾಡ್ಬೋದಾಗಿತ್ತು. ಯಾಕಂದರೆ ಇದು ಸಮಾಜದ ಕೆಲಸ ಅಂತಂದೇಳಿ ತಾವೆಲ್ಲರೂ ಮನೋಭಾವನೆಯಿಂದ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಏನಾದರೂ ಒಂದು ಒಳ್ಳೆ ಕೆಲಸ ನಡೀತಕ್ಕಂಥ ನನ್ನ ಕೈ ಸಾಧ್ಯ ಆದಷ್ಟು ನಾನು ಒಳ್ಳೆ ಕೆಲಸ ಮಾಡಬೇಕು. ಸುಮ್ಮನೆ ಕೂತ್ಕೊಳ್ಳೋದ್ರ ಬಂದು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಈ ರಾಮ ಸೇತುವೆ ಕಟ್ಟಲಿಕ್ಕೆ ಅಡಲಿ ಸೇವೆ ಮಾಡ್ತದೆ, ಆ ರೀತಿ ನಾವು ಮಾಡ್ದಂಗೆ ಆಗ್ತದೆ. ಅಲ್ಲಿ ಸಾಕಷ್ಟು ವಾಹನಗಳು ಬಂದು ರಾಮ ಸೇತುವೆ ಕಟ್ಟಿದ್ರು, ಅಲ್ಲಿ ಯಾರ ಹೆಸರು ಬರಲಿಲ್ಲ. ಆದ್ರೆ ಅಳಿಲು ಹೋಗಿ ಒಂದು ಸಣ್ಣ ಕಲ್ಲು ಓದೋದಕ್ಕೆ ಆ ಒಂದು ರಾಮ ಸೇತುವೆಗೆ ಅದ್ರ ಹೆಸರು ಬಂತು. ಹಂಗೆ ಇವತ್ತೆಲ್ಲ ನಾಳೆ ನಿಮ್ಮ ಪುಣ್ಯದ ಅಕೌಂಟ್ನಲ್ಲಿ ಅದು ಏನಾಗ್ತಾ ಹೋಗ್ತದೆ, ಡೆಪಾಸಿಟ್ ಆಗ್ತಾ ಹೋಗ್ತದೆ. ಒಂದು ಒಳ್ಳೆ ಕೆಲಸದಲ್ಲಿ ಕರೆದ್ರು ಕರೆಯಲಿಲ್ಲ. ಇವತ್ತು ಆ್ಯಕ್ಚುಲಿ ನಾವು ಬರೋ ಸಂದಿಗ್ಧ ಪರಿಸ್ಥಿತಿ ಇತ್ತು. ನಿನ್ನೆ ಮಧ್ಯಾಹ್ನ 12:30 ಅಗ್ರಿಬೊಮ್ಮನಹಳ್ಳಿ ಬಿಟ್ಟು ಸಂಜೆ 6 ಗಂಟೆಗೆ ಸೊಲ್ಲಾಪುರದಾಗಿದ್ದೀವಿ. ಸೊಲ್ಲಾಪುರದೊಳಗೆ ಪಂಚಾಚಾರ್ಯ ಯುಗಮಾನೋತ್ಸವ ಕಾರ್ಯಕ್ರಮ ಇತ್ತು. 4 ಮಂದಿ ಜಗದ್ಗುರುಗಳು ಸೇರಿ ವರ್ಕ್ ಆಗ್ತೈತೆ ನೋಡ್ರಿ ಬುದ್ಧಿ ಮತ್ತೆ 4 ಮಂದಿ ಜಗದ್ಗುರುಗಳು ಸೇರಿದ್ರು. ಆದರೆ ನಮ್ಮ ಸತೀಶ್ ಪಾಟೀಲ್ ಅವ್ರು ಹೇಳಿದ್ರು ಮಾಡ್ಕೊಂಡ್ರೆ ಹಿಂತಿರಲಿಲ್ಲ. ಸೀದಾ ಗಾಡಿ ಎತ್ಕೊಂಡು ಬೆಳಗಾವಿ ಮುಂಜಾನೆ 6:00 ಬಂದು ಬೊಮ್ಮನಹಳ್ಳಿಗೆ ಹೋದ್ವಿ. 6:00 ಬೊಮ್ಮನಹಳ್ಳಿಗೆ ಹೋಗಿ ಹರಪನಹಳ್ಳಿ ಒಳಗೆ ಒಬ್ಬರು ತೀರ್ಕೊಂಡಿದ್ರು. ಇದೇ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವಗಳಂಥ ವ್ಯಕ್ತಿ ಅಲ್ಲಿ ಒಬ್ಬರು ತೀರ್ಕೊಂಡಿದ್ರು. ಅವರಿಗೆ ಹೋಗಿ ಮಾಲಾರ್ಪಣೆ ಮಾಡಿ ಮತ್ತೆ ಬಂದು ಸ್ನಾನ ಪೂಜೆ ಪ್ರಸಾದ ಮುಗಿಸ್ಕೊಂಡು ಇಲ್ಲಿ ಬರೋದ್ರೊಳಗೆ ತಡ ಅಂತಂದೇಳಿ ನಾನು ಕ್ಷಮೆ ಕೇಳ್ತಾ, ಮತ್ತು ನೀವೆಲ್ಲ ಏನು ಅಂದ್ಕೊಂಡಿರಲ್ಲ ನಿಮ್ಮ ಮಕ್ಕಳಿಗೆ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸೋದು. ಇವತ್ತು ನಾವು ಹೇಳೋದಲ್ಲ, ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗೆ ನೀವು ಹೇಳಬೇಕು. ಯಾಕಂದರೆ ನಾವು ಹೇಳಿದ್ದು ಈಗ ಕೇಳಿ ಮರ್ತು ಬಿಡ್ತೀವಿ. ಆದರೆ ತಂದೆ ತಾಯಿ ಹೇಳಿದ್ದನ್ನು ಮಕ್ಕಳು ಕೇಳ್ತಾವ, ದಿನಂಪ್ರತಿ ಅದನ್ನು ಕೇಳ್ತಾನೆ ಇರ್ತಾವೆ, ಮನಸ್ಸಿನೊಳಗೆ ಅಳವಡಿಸ್ಕೊಳ್ತಾವೆ. ಹಾಗಾಗಿ ಈ ಸಂಸ್ಕಾರವಂತ ಅಥವಾ ವಿನಯವಂತ ಮಕ್ಕಳನ್ನು ನೀವು ಸಮಾಜಕ್ಕೆ ಕೊಟ್ಟಿದ್ದೆ ಅಂತಂದರೆ ಅಂಥ ಸಾವಿರಾರು ಯಶಾಮಣ್ಣವರು ನಮ್ಮ ಅಗ್ರಿಬೊಮ್ಮನಹಳ್ಳಿಯಲ್ಲಿ ಹುಟ್ಟಾಕಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಅದರಲ್ಲಿ ಮೇರು ಕೈಯಾಗಿ ನಮ್ಮ ಯಶಾಮಣ್ಣನವರು ಇರ್ತಾರೆ. ನೋಡ್ರಿ, ಭಾಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಯಶಾಮಣ್ಣವರು. ನಾವು ಅವರ ಒಂದು ಗ್ಯಾಸ್ ಏಜೆನ್ಸಿ 25ನೇ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಬಂದಾಗ ನಮ್ಮ ಆಡಿಟರ್ ನಟರಾಜಣ್ಣನವರು, ಲಕ್ಷ್ಮೀಪತಿ ಅಣ್ಣನವರು, ಯಶಾಮಣ್ಣನವರು, ಡಾಕ್ಟ್ರು, ಒಂದು ಸಾಕಷ್ಟು ಅವ್ರ ಬ್ಯಾಚ್ ಎಲ್ಲ ಇತ್ತು. ನನಗೆ ಗುರುತಿಡಿಯೋಕ್ಕಾಗಲಿಲ್ಲ. ಅವರಿಗೆ ಮೂತ್ರಪಿಂಡ ಸಮಸ್ಯೆ ಬಳಲಿ ಡಯಾಲಿಸಿಸ್ ಮಾಡಿಸಿ ಭಾಳ ಮೆತ್ತಗಾಗಿಬಿಟ್ಟಿದ್ರು. ನಾವು ಗುರುಗಳಿಗೂ ಅದೇ ಸಮಸ್ಯೆ ಬಂತು. ನಾವೆಲ್ಲ ಅದನ್ನು ಕಣ್ಣಾರೆ ಕಂಡಿದವರಾಗಿದ್ದೀವಿ. ಆದರೆ ಅಂಥ ಒಳ್ಳೆಯ ವ್ಯಕ್ತಿಗಳಿಗೆ ಇಂಥ ನೋವು ಬರಬಾರ್ದು. ಯಾವತ್ತಿಗೂ ಅಂಥ ನೋವು ಬರಬಾರ್ದಾಗಿತ್ತು. ಯಾಕಂದರೆ ಆ ಮನುಷ್ಯ ಒಳ್ಳೆಯ ಕೆಲಸವನ್ನು ಮಾಡಿರೋ ಲೆಕ್ಕಕ್ಕೆ ನೋಡಿದರೆ ಅದು ಯಾವ ರೋಗಗಳು ಬರಬಾರ್ದು. ಆದರೆ ಪೂರ್ವ ಜನ್ಮದ ಕರ್ಮಗಳು ಏನಿರ್ತಾವಲ್ಲ ಅದು ನಮ್ಮನ್ನು ಬಿಡಲ್ಲ, ನಿಮ್ಮನ್ನು ಬಿಡಲ್ಲ, ಯಾರನ್ನೂ ಬಿಡಲ್ಲ. ಏನಾದರೂ ನಾವು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಪ್ಪ ಅಂತಂದರೆ ಯಾವುದೋ ಜನ್ಮದಲ್ಲಿ ಯಾರಿಗೋ ತೊಂದರೆ ಮಾಡಿರ್ತೀವಿ ಅಂತಕ್ಕಂಥ ಮನೋಭಾವನೆಯನ್ನು ನಾವೆಲ್ಲ ಮನಗಂಡದವರಾಗಿದ್ದು ಅವನ್ನು ಹಿಂದಿಟ್ಟುಕೊಂಡು ಮುಂದೆ ಒಳ್ಳೆಯ ಕೆಲಸವನ್ನು ಮಾಡ್ಕೊಳ್ತಾ ಮತ್ತು ಮುಂಬರ್ತಕ್ಕಂಥ ಜನ್ಮಗಳಲ್ಲಿ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಜೀವವನ್ನು ನಾವು ದಾರಿ ಇರೋದರಲ್ಲಿ ಕಠಿಣ ಪರಿಶ್ರಮ ಮಾಡಬೇಕಾಗ್ತದೆ. ಹಾಗಾಗಿ ವ್ಯಕ್ತಿತ್ವ ರೂಪಿಸೋದರಲ್ಲಿ ಯಾರ ಕೈವಾಡವೂ ಇರೋದಿಲ್ಲ. ವ್ಯಕ್ತಿತ್ವ ರೂಪುಗೊಳ್ಳಬೇಕಾದ್ರೆ ಮನಸ್ಸಿನಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಸಂಕಲ್ಪ ಬೇಕು. ಇವತ್ತು ಯಾವುದೇ ಆಗಲಿ ಪೂಜ್ಯರು ಹಾಗೂ ಗಣ್ಯ ವ್ಯಕ್ತಿಗಳು ಹಾಗೂ ನನ್ನೆಲ್ಲ ಅಣ್ಣ ಸಂಬಂಧರಿಗೆಲ್ಲ ನಾನು ವಂದನೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮ ಸತೀಶ್ ನನಗೆ ಹೇಳಿದರು, ಯಶಸ್ವಾಮಿ ಅವ್ರ ಬಗ್ಗೆ ಒಂದು ನುಡಿ ನಮ್ಮನ್ನ ಕಾರ್ಯಕ್ರಮ ಮಾಡ್ತಾಯಿದ್ರು ಅಂತೇಳಿ ನನಗೆ ಭಾಳ ಖುಷಿ ಆಯಿತು. ಫಸ್ಟು ಯಾಕಂತ ಹೇಳಿದ್ರೆ ಯಶಸ್ವಾಮಣ್ಣ ಎಲ್ಲರ ಮೇಲೆ ಪ್ರಭಾವ ಬೀರ್ತಂಥ ವ್ಯಕ್ತಿ. ನಾನು ಅವಾಗ ಲೋಕದರ್ಶನ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಈಟಿವಿ ಕನ್ನಡದಲ್ಲಿ ಕೆಲಸ ಮಾಡಬೇಕಾದ್ರೂ ಕೂಡ ಅವರು ನನಗೆ ಬಹಳ ಸಹಾಯ ಸಹಕಾರಗಳು ಮಾಡಿದರು. ಅವರು ಕನ್ನಡ ಸಾಹಿತ್ಯ ಪರಿಷತ್ತು, ರಾಜಕೀಯ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು
ಇವೆಲ್ಲವೂ ನಾವು ಹತ್ತಿರದಿಂದ ನೋಡಿದ್ವಿ. ಸ್ಪೋರ್ಟ್ಸಿಗಂತೂ ಅವ್ರು ಯಾವತ್ತೂ ನಾವು ಹೋದ್ರೂ ಇಲ್ಲ ಅಂತ ಹೇಳಿಲ್ಲ. ನಾವು ಸಣ್ಣವರಿದ್ದಾಗಿಲ್ಲ ಈ ಊರಲ್ಲಿ ಬಹಳ ಜನ ಆ ರೀತಿ ಒಳ್ಳೆಯ ಕಾರ್ಯಗಳು ಮಾಡಿದವರಿದ್ದಾರೆ. ಭಾಳ ಜನ ಇಲ್ಲಿ ಸಹಾಯ ಮಾಡಿದವರಿದ್ದಾರೆ, ಧರ್ಮಾತೀತವಾಗಿ ಸಹಾಯ ಮಾಡಿದ್ದಾರೆ. ಎಲ್ಲರೂ ಬಹಳ ಜನ ಮಾಡಿದ್ದಾರೆ ಈ ಊರಲ್ಲಿ. ಅದರಲ್ಲಿ ಯರಿಸ್ವಾಮಿ ಅವರು ಗೊತ್ತಿಲ್ಲದಲ್ಲೇ, ಯಾರಿಗೂ ಗೊತ್ತಿಲ್ಲದಲ್ಲೇ ಮಾಡಿದಂಥ ವ್ಯಕ್ತಿ. ಭಾಳ ಜನಕ್ಕೆ ಗೊತ್ತಿಲ್ಲ. ಈ ಊರಿನಲ್ಲಿ ಪ್ರತಿಯೊಬ್ಬ, ಈ ಊರು ಮತ್ತು ತಾಲೂಕಿನಲ್ಲಿ ಅಜ್ಜರು ಹೇಳಿದ್ರಲ್ಲ ಆ ರೀತಿ ಪ್ರತಿಯೊಬ್ಬ ಮನೆಗಳಲ್ಲಿ ಕೂಡ ಅವ್ರಿಗೆ ಗೊತ್ತು. ಭಾಳ ಜನ ರಾಜಕೀಯ ವ್ಯಕ್ತಿಗಳು ಅವ್ರಿಗೆ ಯಾಕೆ ಇಷ್ಟಪಡ್ತಾ ಇದ್ರು ಅಂದರೆ ಅವರೆಲ್ಲರಿಗೂ ಗೊತ್ತಿದ್ರು ಅಂತೇಳಿ. ಅದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅವರೆಲ್ಲರಿಗೂ ಸಹಾಯ ಮಾಡಿದ್ರು ಅಂತೇಳಿ. ಆ ರಾಘು ಕೂತ್ಕೊಂಡಿದ್ದಾನೆ ಅಲ್ಲಿ, ರಾಘು ಹೋಟೆಲ್ನಲ್ಲಿ ಅವ್ರು ಸೇರ್ತಾ ಇದ್ರು. ನಾನೆಲ್ಲ ಅವ್ರು ಅಲ್ಲೆಲ್ಲ ಇಂಪಾರ್ಟೆಂಟ್ ವಿಷಯಗಳನ್ನು ಮಾತಾಡ್ತಾ ಇದ್ರು ಅನ್ನುವಂಥದ್ದು. ನನಗೆ ಯರಿಸ್ವಾಮಣ್ಣ ಹೇಳ್ತಾ ಇದ್ರು ಅಂದರೆ, ನನ್ನ ಕ್ಲಾಸ್ಮೇಟ್ ಕೊಟ್ರೇಶ್ ಅಂತೇಳಿ ಅವ್ರ ಅಳಿಯ, ಅವನು ನಾನು ಇಬ್ಬರು ಬಂದರೆ ಬರೀ ಏನು ಮಾಡ್ತಾ ಇದ್ರು ಅಂತ ಕರೆದು ನಮಗೆಲ್ಲ ಸಲಹೆ ಸೂಚನೆ ಕೊಡೋರು. ಆಮೇಲೆ ಅವ್ರಿಗೆ ಗೊತ್ತಿಲ್ಲ ಭಾಳ ವಿಷಯಗಳು ಸಪ್ರೇಟಾಗಿ ಹೇಳ್ತಾ ಇದ್ರು ಅವರು. ಈ ರೀತಿ ನಾವು ಎಲ್ಲ ಧಾರ್ಮಿಕ ವಿಷಯಗಳು ಅಜ್ಜರು ಹೇಳಿದ್ರಲ್ಲ ಆ ರೀತಿ ಇದೊಂದು ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ. ನಾನು ಫಸ್ಟ್ ಹೇಳಿದ ತಕ್ಷಣ ಇಂಥ ಕಾರ್ಯಕ್ರಮಗಳು ಊರಲ್ಲಿ ನಡಿಬೇಕು. ಇಂಥ ಕಾರ್ಯಕ್ರಮಕ್ಕೆ ಈಗ ನೋಡ್ರಿ, ಯರಿಸ್ವಾಮಿ ಅವ್ರಿಗೆ ಭಾಳ ಜನ ಗೊತ್ತು, ಇಡೀ ತಾಲೂಕಿನಾದ್ಯಂತ ಗೊತ್ತು. ಎಷ್ಟು ಜನ ತುಂಬಿ ಹರಿತಾ ಇತ್ತು, ಅಷ್ಟು ಜನ ಬರಬೇಕಾಯ್ತು. ಭಾಳ ಜನ ಗೊತ್ತಿಲ್ಲ ಅನ್ಸುತ್ತೆ. ಮೊದಲು ಭಾಳ ಜನ ಬರ್ತಾರೆ, ಯಾಕಂದ್ರೆ ಅವ್ರಿಗೆ ಅಷ್ಟು ಜನ ಸ್ನೇಹ ಸಂಪಾದಿಸ್ತಿರೋ ಅನ್ನೋದು. ಆಮೇಲೆ ಈ ಕಾರ್ಯಕ್ರಮ ನಡೆಸಿದ್ರಲ್ಲ, ಇಂಥ ಕಾರ್ಯಕ್ರಮ ನಡೆಸ್ರಿ. ಮುಂದಿನ ಪೀಳಿಗೆಗೆ ನಾವೊಂದು ಮೆಸೇಜನ್ನು ಕೊಡಬೇಕು ಅನ್ನೋದು ನಾವು ಕೊಟ್ಟು ಹೋಗ್ತಾ ಇದ್ದೇವೆ. ಆ ರೀತಿ ಮೆಸೇಜ್ಗಳು ನಾವು ಕೊಡಬೇಕು ಅನಿಸ್ಬೇಕು ಭಾಳ ಜನಕ್ಕೆ. ಈ ಥರ ಸಾಹಿತ್ಯಿಕ ವಲಯದಲ್ಲಿ, ಧಾರ್ಮಿಕ ವಲಯದಲ್ಲಿ, ರಾಜಕೀಯ ವಲಯದಲ್ಲಿ ಹೇಳ್ತಾ ಹೋದ್ರೆ ಭಾಳ ಇದ್ದಾವೆ. ಎಸ್ ವಿ ಪ್ರಕಾಶ್ ಅವರಿಂದ ಹಿಡಿದು ಅವ್ರು ಏನೇನು ಕೆಲಸ ಮಾಡಿದ್ರು ಅವ್ರನ್ನ ನಾವೆಲ್ಲ ನೋಡಿದ್ವಿ, ಬರೆದಿದ್ದೀವಿ ಕೂಡ ಅವ್ರ ಬಗ್ಗೆ ಎಲ್ಲ. ಭಾಳ ಇದ್ದಾವೆ ಹೇಳಕ್ಕೆ ಹೋದರೆ. ಇದು ಟೈಮ್ ಅಲ್ಲ ನಮಗೆ ಹೇಳೋಕ್ಕಾಗಲ್ಲ. ಈ ರೀತಿ ಒಳ್ಳೆಯ ವ್ಯಕ್ತಿಗಳನ್ನ ನೆನೆಸ್ಬೇಕು. ಈ ಒಂದು ಮೇಲ್ಪಂಕ್ತಿ ಇದು, ಒಬ್ಬ ವ್ಯಕ್ತಿ ಮರಣ ಹೊಂದಿದ ಮೇಲೆ ಅವನ ನೆನೆಸುವಂಥದ್ದು ಇದೆಯಲ್ಲ, ಅದು ಮೇಲ್ಪಂಕ್ತಿ. ಯಾವುದೇ ವ್ಯಕ್ತಿ ಆಗಲಿ, ನಾವು ದೊಡ್ಡ ಸಾಹಿತಿಯಾಗಿ ಮಾತ್ರ ನೆನೆಸ್ಬೇಕು, ಅವ್ನು ದೊಡ್ಡ ವ್ಯಕ್ತಿಯಾಗಿದ್ದರೆ ಮಾತ್ರ ನೆನೆಸ್ಬೇಕು, ಆ ರೀತಿ ಏನಿಲ್ಲ. ಈ ಥರ ಸಣ್ಣ ಸಾಮಾಜಿಕವಾಗಿ ಸಮಾಜಮುಖಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನಮ್ಮ ಊರಲ್ಲಿ ಆ ಸಂಪ್ರದಾಯ ಬರಬೇಕು. ಮರಣ ಹೊಂದಿದ ಮೇಲೆ ಕೂಡ ಅವ್ರನ್ನ ನೆನೆಸ್ಕೊಳ್ಬೇಕು. ಅದು ಮಾದರಿಯಾಗಿ ಅನೇಕ ಪೀಳಿಗೆಗೆ ಹೋಗಬೇಕು ಅಂತ ಮಾತು ಅವಕಾಶ ಕೊಡೋದಕ್ಕೆ